ಅಂತಿಮದಾರಂಭ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ನಾವು ಒಬ್ಬ ವಿಶ್ವಾಸಿ ಯಾವ ರೀತಿಯಾಗಿ ಶಿಷ್ಯನಾಗುವುದು, ಶಿಷ್ಯನಾದ ನಂತರವಾಗಿ ಯಾವ ರೀತಿಯಾಗಿ ಕರೆಯುವಿಕೆಯನ್ನು ತಿಳಿದುಕೊಂಡು ಆನಂತರವಾಗಿ ಸೇವೆ ಮಾಡುವುದೆಂಬುದಾಗಿ ನೋಡಿದ್ವಿ. ಅದರಲ್ಲಿ ನಾವು ಕಡೆಯದಾಗಿ 5 ವಿಧವಾದ ಸೇವೆಗಳ ಕುರಿತಾಗಿ ನೋಡಿದ್ವಿ. ದೇವರು ಕೆಲವರನ್ನು ಅಪೊಸ್ತಲರನ್ನಾಗಿ, ಪ್ರವಾದಿಯನ್ನಾಗಿ, ಸುವಾರ್ತಿಕರನ್ನಾಗಿ, ಸಭಾಪಾಲಕರನ್ನಾಗಿ, ಉಪದೇಶಕರನ್ನಾಗಿ ದೇವರು ಆರಿಸಿಕೊಂಡಿದ್ದಾರೆ ಎಂಬುದಾಗಿ. ಸೊ ನಾವು ಇವತ್ತಿನ ಸಂಚಿಕೆಯಲ್ಲಿ ಒಂದೊಂದು ಕರೆಯುವಿಕೆ ಕುರಿತಾಗಿ ನೋಡೋಣ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂಥ ಸೇವಕರು ನಾವು ಬ್ರದರ್ ಎಂ ಡಿ ಜಗನ್ ಈ ಕಾರ್ಯಕ್ರಮಕ್ಕೆ ನಾವು ವೆಲ್ಕಮ್ ಮಾಡೋಣ. ಪ್ರೈಸ್ ಲಾರ್ಡ್. ಬ್ರದರ್, ನಾವು ಕಳೆದ ಸಂಚಿಕೆಯಲ್ಲಿ 5 ವಿಧವಾದ ಸೇವೆಗಳ ಕುರಿತಾಗಿ ನಾವು ನೋಡಿದ್ವಿ. ಅದರಲ್ಲಿ ಪ್ರಥಮವಾಗಿ ಅಪೊಸ್ತಲರ ಸೇವೆ. ಸೊ ಒಬ್ಬ ಅಪೊಸ್ತಲರ ಸೇವೆ ಅಂದ್ರೇನು, ಒಬ್ಬ ಅಪೊಸ್ತಲರ ಸೇವೆ ಕುರಿತಾಗಿ ನೀವು ತಿಳಿಸಿಕೊಡುವುದಾದರೆ ನಮಗೆ ಅನುಕೂಲವಾಗಿರುತ್ತೆ. ಮುಂದುವರೆದು ನಾವು ಈ ಕಾರ್ಯಕ್ರಮದಲ್ಲಿ ನೋಡುತ್ತಿರುವಂತಹ ಒಂದು ಕಾರ್ಯ ಪ್ರತ್ಯೇಕವಾಗಿ ಸಭೆಗಳಿಗೆ ಬೇಕಾಗಿರುವ 5 ವಿಧವಾಗಿರುವ ಸೇವೆಗಳ ಬಗ್ಗೆ ನೋಡಬೇಕು ಡಿಸೈಡ್ ಮಾಡಿದ್ವಿ. ಕಳೆದ ಬಾರಿ ಅಲ್ಲೇ ನಾವು ನಿಲ್ಲಿಸಿದ್ವಿ ಅದನ್ನ. ಈ 5 ವಿಧವಾಗಿರುವ ಸೇವೆಗಳಲ್ಲಿ ಪ್ರಧಾನವಾಗಿ ಹೇಳಬೇಕು ಅಂದ್ರೆ ಅಪೊಸ್ತಲರ ಸೇವೆ ನೋಡ್ತೀವಿ. ಮೊದಲು ಅಪೊಸ್ತಲರ ಸೇವೆ ಅಂದ್ರೆ ಏನು, ಅಪೊಸ್ತಲ ಅಂದ್ರೆ ಏನು ನಮಗೆ ಗೊತ್ತಾಗಬೇಕು. ಯಾಕೆಂದ್ರೆ ಅಪೊಸ್ತಲ ಎನ್ನುವಂತಹ ಗ್ರೀಕ್ ಪದಕ್ಕೆ ಕಳುಹಿಸಲ್ಪಡುತ್ತಾರೆ ಎಂಬುದಾಗಿ ಅರ್ಥವಾಗುತ್ತದೆ. ಅದುವೇ ಅಪೊಸ್ತಲ ಎನ್ನುವುದರ ಒಂದು ಅರ್ಥ. ಯೇಸು ಕ್ರಿಸ್ತನು ಏನ್ ಮಾಡ್ತಾರೆ, ತನ್ನ ಬಳಿ ಬಹಳ ಮಂದಿ ಬರ್ತಾರೆ. ಅಂದರೆ 5,000 ಮಂದಿ ರೊಟ್ಟಿ ತಿನ್ನುವುದಕ್ಕೆ ಬಂದರು, 70 ಮಂದಿ ಶಿಷ್ಯರು ಬಂದರು. ಇಷ್ಟೊಂದು ಮಂದಿ ಬಂದಾಗ 12 ಮಂದಿನ ಮಾತ್ರ ಸೆಲೆಕ್ಟ್ ಮಾಡಿ ಅಪೊಸ್ತಲರು ಎಂಬುದಾಗಿ ಅವರಿಗೆ ಹೆಸರಿಟ್ಟರು ಎಂಬುದಾಗಿ ವಾಕ್ಯದಲ್ಲಿ ಓದುತ್ತೇವೆ. ಸೊ ಅಪೊಸ್ತಲರು ಎಂದರೆ ಕಳುಹಿಸಲ್ಪಡುವವರು. ದೇವರ ಯೋಜನೆಯನ್ನ ಈ ಭೂಮಿಯಲ್ಲಿ ಇದು ಬಂದು ಮಹಾದೊಡ್ಡ ಯೋಜನೆ. ಯಾವುದು? ಸಭೆಯ ಕಾಲ ಎನ್ನುವುದು, ಈ ಮೊದಲಿಗಿತ್ತಿಯ ಸಭೆ ಎನ್ನುವುದು ಮಹಾದೊಡ್ಡ ಯೋಜನೆ. ಅಂದರೆ 4,000 ವರ್ಷದಿಂದ ಮರೆಯಾಗಿರುವಂತಹ ರಹಸ್ಯ ಅಂತ ಸತ್ಯವೇದ ಹೇಳುತ್ತೆ. ಸೊ ಈ ಒಂದು ಯೋಜನೆಯನ್ನ ಮಾಡುವುದಕ್ಕೆ 12 ಮಂದಿನ ಸೆಲೆಕ್ಟ್ ಮಾಡ್ತಾರೆ. ಅಂದ್ರೆ ಯೋಚನೆ ಮಾಡಿ ನೋಡಿ ಎಷ್ಟು ದೊಡ್ಡ ವಿಷಯವಾಗಿರುತ್ತೆ ಎಂಬುದಾಗಿ. ಸೊ ಆ 12 ಮಂದಿಗೆ ಅಪೊಸ್ತಲರು ಎಂಬುದಾಗಿ ಅವರು ಹೆಸರಿಟ್ಟರು. ಈ ಅಪೊಸ್ತಲರ ಕರುವಿಕೆಯ ಬಗ್ಗೆ ಹೇಳಬೇಕಾದ್ರೆ ಇವರು ಕಳುಹಿಸಲ್ಪಡುವವರಾಗಿ ದೇವರ ಯೋಜನೆಯನ್ನು ಮಾಡುವವರಾಗಿ ಒಂದು ಸಭೆಯನ್ನು ಸ್ಥಾಪಿಸುವವರಾಗಿ. ಸಭೆಯ ಸ್ಥಾಪನೆ ಅಂದರೆ 2 ವಿಧ ಇದೆ. ಒಂದು, ಇವತ್ತು ಸಭೆಯ ಸ್ಥಾಪನೆ ಅಂದ್ರೆ ಅಲ್ಲೊಂದು ಸಭೆ ಇಲ್ಲ, ಇಲ್ಲೊಂದು ನಾವು ಚರ್ಚಿನ ಸ್ಥಾಪನೆ ಮಾಡೋಣ, ಇವತ್ತಿರುವಂತಹ ಮೆಥಡ್ ಅದುವೇ. ಕೆಲವರು ಹತ್ರ ಮಾತಾಡ್ಬೇಕಾದ್ರೆ ಈ ರೀತಿ ಹೇಳ್ತಾರೆ, ನನಗೆ ಅಪೊಸ್ತಲನ ಸೇವೆ ಎಂಬುದಾಗಿ. ಏನು ಅಪೊಸ್ತಲನ ಸೇವೆ ಅಂತ ಕೇಳಿದ್ರೆ, ಆ ಏರಿಯಾದಲ್ಲಿ ಚರ್ಚ್ ಇಲ್ಲ, ನಾವು ಹೋಗಿ ಅಲ್ಲಿ ಚರ್ಚನ್ನು ಕಟ್ಟಿದ್ವಿ, ಚರ್ಚ್ ಪ್ಲಾಂಟೇಶನ್. ಅದನ್ನ ಅವರು ಅಪೊಸ್ತಲನ ಸೇವೆ ತಗೋತಾರೆ. ಆಕ್ಚುಲ್ ಆಗಿ ಸಭೆ ಇಲ್ಲದ ಸ್ಥಳದಲ್ಲಿ ಸಭೆ ಕಟ್ಟುವುದು ಅಪೊಸ್ತಲನ ಸೇವೆ ಅಲ್ಲ. ಒಂದು ಸಭೆಯ ಆತ್ಮೀಕ ಸಭೆಯ ಅಸ್ಥಿವಾರವನ್ನು ಹಾಕುವುದೇ ಹೆಸರು ಅಪೊಸ್ತಲನ ಸೇವೆ. ಅಂದರೆ ನಾನು ಅಸ್ಥಿವಾರವನ್ನು ಹಾಕಿದೆ ಎಂಬುದಾಗಿ ಪೌಲ ಹೇಳ್ತಾರೆ. ಇನ್ನು ಹೇಳಬೇಕು ಅಂದ್ರೆ ಮೊದಲಿಗಿತ್ತಿ ಸಭೆ, ಹೊಸ ಒಡಂಬಡಿಕೆ ಬಗ್ಗೆ ಸತ್ಯವೇದ ಹೇಳುತ್ತದೆ. ಆ ಒಂದು ಸಭೆಗೆ 12 ಅಸ್ಥಿವಾರ ಕಲ್ಲುಗಳು ಇತ್ತು ಎಂಬುದಾಗಿ ಸತ್ಯವೇದದಲ್ಲಿ ಪ್ರಕಟಣೆ 21ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಸೊ ಅದು ಅಪೊಸ್ತಲರ ನಾಮವಾಗಿತ್ತು. ಅದರ ಅರ್ಥವೇನೆಂದರೆ ಅವರ ಬೇಸಲ್ಲೇ ನೇರವಾಗಿ ವಾಕ್ಯ ಏನು ಹೇಳುತ್ತದೆ ಅಂದರೆ, ಅಪೊಸ್ತಲರ ಉಪದೇಶದಲ್ಲಿಯೂ ಅನ್ಯೂನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲೂ ಧರಿಸಿದ್ದೇವೆ ಎಂಬುದಾಗಿ ಹೇಳ್ತಾರೆ. ಸೊ ಅಪೊಸ್ತಲರ ಉಪದೇಶ ಎನ್ನುವುದು ವೆರಿ ಇಂಪಾರ್ಟೆಂಟ್. ಹಾಗಾದರೆ ಉಪದೇಶವನ್ನ ಸಭೆಗೆ ಕೊಡುವವರೇ ಅಪೊಸ್ತಲರು. ಚರ್ಚ್ ಕಟ್ಟುವವರು ಅಪೊಸ್ತಲರಲ್ಲ, ಸ್ಪಿರಿಚುವಲಿ ಚರ್ಚನ್ನು ರೂಪಿಸುವವರೇ ಅಪೊಸ್ತಲರು. ಅವರು ಏನಾಗಿರ್ತಾರೆ ಅಂತ ಕೇಳುವುದಾದರೆ, ಆ ಒಂದು ಸಭೆಗೆ ಬೇಕಾಗಿರುವ ಒಂದು ಆಲೋಚನೆಯ ಅಸ್ಥಿವಾರವಾಗಿರುವ ವಾಕ್ಯವಾಗಿ ಅವರಿರ್ತಾರೆ. ಈಸಿಯಾಗಿ ಅರ್ಥ ಆಗೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈ ಹೊಸ ಒಡಂಬಡಿಕೆಯಲ್ಲಿ ಇರುವಂತಹ ಅಪೊಸ್ತಲರ ಉಪದೇಶ ಅಲ್ಲದೆ ಬೇರೆ ಒಂದು ಉಪದೇಶ ಇಲ್ಲ. ಇದರ ಅಡಿಯಲ್ಲಿ ನ್ಯೂ ಟೆಸ್ಟಮೆಂಟ್ ಚರ್ಚ್ ಇರುತ್ತದೆ. ನೀವು ಈ ನ್ಯೂ ಟೆಸ್ಟಮೆಂಟ್ ಚರ್ಚಲ್ಲಿ ಏನೇ ಬೋಧನೆ ಮಾಡಿದ್ರು ಕೂಡ ಈ ಅಪೊಸ್ತಲರ ಕೃತ್ಯಗಳಲ್ಲಿ ಇನ್ನೂ ಚೆನ್ನಾಗಿ ಹೇಳಬೇಕಂದ್ರೆ ಹೊಸ ಒಡಂಬಡಿಕೆ ಪೂರ್ತಿಯಾಗಿ ಅದರ ಆಧಾರದ ಒಳಗೆ ಇರಬೇಕು, ಅದಕ್ಕಿಂತ ಹೊರಗಿರಬಾರದು. ಹಾಗಾಗಿ ಪೌಲ ಹೇಳ್ತಾರೆ, ನಾವು ಹೇಳಿದಂತೆ ಈ ಸುವಾರ್ತೆ ಅಲ್ಲದೆ ಮತ್ತೊಂದನ್ನ ದೂತನೇ ಬಂದು ಹೇಳಿದ್ರು ಸ್ವೀಕರಿಸಬೇಡಿ ಅಂತ ಹೇಳಿದ್ರು. ದೂತನ ಅಂದ್ರೆ ತಳ್ಳಲ್ಪಟ್ಟಂತಹ ದೂತನು ಬರ್ತಾನೆ, ಸೈತಾನ ಕೂಡ ಬರ್ತಾನೆ. ಹಾಗಾಗಿ ಆ ರೀತಿ ಹೇಳ್ತಾರೆ. ಸೊ ಈ ಅಪೊಸ್ತಲರು ಅಂದರೆ ಅಸ್ಥಿವಾರವಾಗಿರುವ ಉಪದೇಶ, ಅದುವೇ ಆ ಒಂದು ಬಹಳ ಮುಖ್ಯವಾಗಿರುವ ಕಾರಣವಾಗಿದೆ. ಆದರೆ ಇದೇ ಸಂದರ್ಭದಲ್ಲಿ ಪೌಲ ಬರಿಬೇಕಾದ್ರೆ ಹೇಳ್ತಾರೆ, ಸುಳ್ಳು ಕಪಟತನದ ಅಪೊಸ್ತಲರಿದ್ದಾರೆ ಎಂಬುದಾಗಿ ಈ ರೀತಿಯಾಗಿ ಹೇಳ್ತಾರೆ. ಸುಳ್ಳು ಅಪೊಸ್ತಲರು, ಹೌದು. ಇದಲ್ಲದೆ ಸಭೆಯನ್ನು ನೋಡಿ ಕರ್ತನು ಹೇಳ್ಬೇಕಾದ್ರೆ ಪ್ರಕಟಣೆ ಪುಸ್ತಕ 2ನೇ ಅಧ್ಯಾಯದಲ್ಲಿ ಅಪೊಸ್ತಲರು ಎಂಬುದಾಗಿ ಹೇಳಿಯೂ ಅಪೊಸ್ತಲರಲ್ಲದಿದ್ದರೂ ನೀನು ಶೋಧಿಸಿ ಕಂಡುಕೊಂಡದರಿಂದ ಎಂಬುದಾಗಿ ದೇವರು ಹೇಳ್ತಾರೆ. ಅದರ ಅರ್ಥ ಏನಂದ್ರೆ, ಸುಳ್ಳು ಉಪದೇಶಕರು ಅಥವಾ ಸುಳ್ಳು ಅಪೊಸ್ತಲರು ಬರ್ತಾರೆ. ಯಾವುದು ಒಳ್ಳೆಯ ಅಪೊಸ್ತಲ, ಯಾವುದು ಸುಳ್ಳು ಅಪೊಸ್ತಲ ಎನ್ನುವುದನ್ನು ಕಂಡುಹಿಡಿಯಬೇಕು. ಅದು ನಮ್ಮ ಕೈಯಲ್ಲಿದೆ. ಐಡೆಂಟಿಫೈ ಮಾಡೋದೇ ಕಷ್ಟ. ಕಷ್ಟ ಅನ್ನೋದಕ್ಕಿಂತ ವಾಕ್ಯದ ಪ್ರಕಾರ ನಾವು ಅದನ್ನಿಟ್ಟು ನೋಡಬೇಕು. ಯಾವ 5 ವಿಧವಾಗಿರುವ ಸೇವೆ ಅಂತ ಹೇಳ್ತೀವಲ್ಲ, 5 ಕೂಡ ಈ ಬೈಬಲ್ ಹೇಳಲ್ಪಟ್ಟಂತಹ ರಚನೆಯ ಪ್ರಕಾರ ಇದ್ರೆ ಮಾತ್ರನೇ ಸೇವೆ. ಇದನ್ನ ಬಿಟ್ಟು ನೂತನವಾಗಿ ಹೊಸದಾಗಿ ದೇವರು ಹೇಳಿದರು ಎಂಬುದಾಗಿ ಈಗ ಒಬ್ಬರು ಈ ರೀತಿ ಹೇಳಿದರು, ಯೇಸು ಯಾವಾಗ ಬರ್ತಾರೆ ಎಂಬ ದಿನಾಂಕ ಬೈಬಲ್ ಇಲ್ಲ, ತಂದೆಯವರಿಗೆ ಪ್ರಕಟಿಸಿಲ್ಲ ಎಂಬುದಾಗಿ ಬೈಬಲ್ ಹೇಳುತ್ತದೆ, ಮಗನಿಗೆ ಗೊತ್ತಿಲ್ಲ ಎಂಬುದಾಗಿ. ಅವ್ರು ಹೇಳ್ತಾರೆ, ಯೇಸುವಿಗೆ ತಂದೆ ಹೇಳಿಲ್ವ, ನನ್ನ ಬಳಿ ಹೇಳಿದ್ರು ಎಂಬುದಾಗಿ ಹೇಳಿದ್ರು. ಹೇಳಿ ಒಂದು ಡೇಟ್ ಕೂಡ ಹೇಳಿದ್ರು, ಆ ರೀತಿ ಆಗ್ಲೂ ಇಲ್ಲ. ಅಲ್ಲೇನಾಯಿತು ಅಂದರೆ ಇದುವೇ ಮಿತಿ ಮೀರಿ ಹೋಗೋದು.
ಅದೇ ರೀತಿ ಅಪೋಸ್ತಲರ ಸೇವೆಯಲ್ಲಿಯೂ ಮಿತಿ ಮೀರುವುದು. ಸೊ ಈ ಅಪೋಸ್ತಲರು ಯಾರು ಎನ್ನುವುದನ್ನ ಶೋಧಿಸಿ ಕಂಡುಕೊಳ್ಳಬೇಕಾಗಿರುವ ಚರ್ಚಿನ ಒಂದು ಕಾರ್ಯ. ಇವತ್ತು ಅಪೋಸ್ತಲರು ಎನ್ನುವವರು ಏನೆಲ್ಲ ಮಾಡ್ತಿರ್ತಾರೆ ನೀವು ನೋಡಿರ್ತೀರ ತಾನೆ. ಹೌದು. ಇವತ್ತು ಅಪೋಸ್ತಲರು ಎಂತ ಕಾರ್ಯಗಳನ್ನ ಮಾಡ್ತಾ ಇದ್ರೆ ನಿಮಗೆ ಗೊತ್ತಿರುತ್ತೆ. ಇವತ್ತೇನಾಗಿದೆ ಅಂದ್ರೆ ಅಪೋಸ್ತಲ ಅಂದ್ರೆ ಯಾರಂದ್ರೆ ಒಬ್ಬ ಸೀನಿಯರ್ ಆಗಿದ್ರೆ ಅವರೇ ಅಪೋಸ್ತಲರ್ ಅಂತ ಹೇಳ್ತಾರೆ. ಇನ್ನು ಕೆಲವರು ಏನ್ ಹೇಳ್ತಾರೆ ಅಂದ್ರೆ ಬಹಳ ಚರ್ಚಸ್, ಒಂದು ಹಂಡ್ರೆಡ್ಸ್ ಆಫ್ ಚರ್ಚಸ್ ಕಟ್ಟಿದ್ರೆ ಅವರೇ ಅಪೋಸ್ತಲರ್ ಅಂತ ಹೇಳೋರು ಬಹಳ ಜನ ಈ ರೀತಿಯಾಗಿದ್ದಾರೆ. ಇವತ್ತು ಕೂಡ ಹಾಗೆ. ಅಂದ್ರೆ ಒಂದು 50-60 ವರ್ಷ ಆಗಿದೆ ಅಂದ್ರೆ ಅವರು ಅಪೋಸ್ತಲರು ಸೀನಿಯರ್ ಆದ್ರು. ಆದರೆ ಆರಂಭ ನೋಡೋದಾದ್ರೆ ಅವರು ಎವಾಂಜಲಿಸ್ಟ್ ಆಗಿದ್ದಿರ್ತಾರೆ. ಹೌದು. ಎವಾಂಜಲಿಸ್ಟ್ ಆಗಿದ್ದು ಅನಂತರ ಸ್ವಲ್ಪ ದಿನ ಆದ್ಮೇಲೆ ಬಹಳ ಆತ್ಮಗಳು ಬಂದಿದ್ ಕೂಡ ಪಾಸ್ಟ್ ಆಗ್ತಾರೆ. ಹೌದು. ಅನಂತರ ಸ್ವಲ್ಪ ದಿನ ಕಳೆದ ನಂತರ ಇವರ ಕೆಳಗೆ 10 ಬ್ರಾಂಚ್ ಬರುತ್ತೆ. ಆಗ ಇವರೇನಾಗ್ತಾರೆ ಅಂದ್ರೆ ಅಪೋಸ್ತಲರು ಆಗ್ಬಿಡ್ತಾರೆ. ಕೇಳಿದ್ರೆ ಇವರು ಬಂದು ಈ ಸೇವೆ ಬಂದು ಕಾಲಘಟ್ಟಕ್ಕೆ ತಕ್ಕ ಹಾಗೆ ಮಾರ್ಪಡುವುದಿಲ್ಲ, ವಯಸ್ಸಿಗೆ ತಕ್ಕ ಹಾಗೆ ಮಾರ್ಪಡಲ್ಲ, ಕಾಲವು ಮಾರ್ಪಡಲ್ಲ, ಕೊನೆಯವರೆಗೂ ಕರೆಯಲ್ಪಟ್ಟಂತಹ ಕರುವಿಕೆಯು ಕೃಪಾವರೆಗೂ ಮಾರ್ಪಡುವುದಿಲ್ಲ. ಹೌದು. ಹಾಗಾಗಿ ಕಡೆಯವರೆಗೂ ನಿಮ್ಮ ಕರುವಿಕೆಲ್ತಾನೆ ನಿಲ್ಲಬೇಕಾಗಿ ಬರುತ್ತೆ. ಮತ್ತೆ ನೀವು ಯಾವ ರೀತಿ ಒಂದು ಏಜ್ ಆದ್ಮೇಲೆ ಅಪೋಸ್ತಲರಾಗಿ ಮಾರ್ಪಡ್ತೀರಾ? ಆ ರೀತಿ ಆಗಲ್ಲ. ಮೊದಲನೇದು. ಓಕೆ. ನೀವು ಎರಡನೇದು ಹೇಳಿದ್ದೀನಿ ಅಂದ್ರೆ ಚರ್ಚ್ ಬಹಳ ಕಟ್ಟೋರಲ್ವಾ. ಹೌದು. ಅದು ಚರ್ಚ್ ಪ್ಲಾಂಟಿಂಗ್. ಮಿಷನರೀಸ್ ಬಹಳ ಮಂದಿ ಹೋಗಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಚರ್ಚ್ನ ಉಂಟು ಮಾಡಿದ್ರು. ಇವರೆಲ್ಲರೂ ಅಪೋಸ್ತಲರಲ್ಲ, ಅದನ್ನ ಅರ್ಥ ಮಾಡಿಕೊಳ್ಳಬೇಕು. ಇದಲ್ಲದೆ ಇವಾಗ ಲೇಟೆಸ್ಟ್ ಆಗಿ ಸೋಕಾಲ್ಡ್ ಅಪೋಸ್ಟಲ್ ಬಹಳ ಮಂದಿ ಇದ್ದಾರೆ. ಇವರಿಗೂ ಬೈಬಲಲ್ಲಿರುವಂಥ ಅಪೋಸ್ತಲರಿಗೂ ಯಾವ ವಿಧವಾಗಿರುವ ಸಂಬಂಧನೇ ಇಲ್ಲ. ಇವರ ಆಕ್ಟಿವಿಟೀಸ್ ಯಾವುದೂ ಕೂಡ ಬೈಬಲಲ್ಲಿರುವಂಥ ಅಪೋಸ್ತಲರಿಗೆ ಸಂಬಂಧವೇ ಇರುವುದಿಲ್ಲ. 2 ಕೊರಿಂಥ 11ರಲ್ಲಿ 2 ಕೊರಿಂಥ 12ರಲ್ಲಿ ಪೌಲ 12ನೇ ವಾಕ್ಯದಲ್ಲಿ ರೀತಿ ಹೇಳ್ತಾರೆ, ನಾನು ಹಿಂಸೆಯನ್ನು ಸ್ಥಿರ ಚಿತ್ತದಿಂದ ತಾಳಿಕೊಳ್ಳುವುದರಲ್ಲಿಯೂ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು, ಮಹತ್ ಕಾರ್ಯಗಳನ್ನು ನಡೆಸಿದರಲ್ಲಿಯೂ ಅಪೋಸ್ತಲನಿಗೆ ಇರತಕ್ಕ ಲಕ್ಷಣಗಳು ನಿಮ್ಮ ಮಧ್ಯದಲ್ಲಿ ತೋರಿದವು. ಅಪೋಸ್ತಲನಿಗೆ ಇರತಕ್ಕ ಲಕ್ಷಣಗಳು ಅಂತ ಇದೆ, ಸೂಚಕ ಕಾರ್ಯಗಳು. ಹೌದು. ಅಪೋಸ್ತಲ ಲಕ್ಷಣಗಳೇನು ಆ ರೀತಿ ನೋಡುವುದಾದರೆ ನೀವು ಬೇಸಿಕ್ ಆಗಿ ಅಪೋಸ್ತಲರನ್ನ ತೆಗೆದು ನೋಡಿ. ಒಂದು ಬೇಸಿಕ್ ಆಗಿ ಅವರ ಬಳಿ ಇದ್ದದ್ದು ಲೋಕದಲ್ಲಿದ್ದಂತಹ ಎಲ್ಲವನ್ನ ಬಿಟ್ಟು ಯೇಸುವಿನಿಂದ ಬಂದಿರ್ತಾರೆ. ಇದೊಂದು ಬೇಸಿಕ್ ಆಗಿರೋ ವಿಷಯ. ಹೌದು. ಈ ಕಳುಹಿಸಲ್ಪಡೋರೆಲ್ಲರಿಗೂ ಇದಿರುತ್ತೆ. ಅಬ್ರಹಾಮನ ದೇವರು ಕಾನಾನಿಗೆ ಕಳಿಸ್ತಾರೆ, ಹೋಗು. ಅವರು ತನ್ನ ದೇಶವನ್ನ ಕುಲವನ್ನ ಬಿಟ್ಟು ಬಂದರು. ಆ ರೀತಿ ಇರುತ್ತೆ. ಹೌದು. ಇಲ್ಲಿ ಕಳುಹಿಸಲ್ಪಡುವಂತ ಎಲ್ಲರಿಗೂ ಅದು ಕಾನ್ಸೆಪ್ಟ್ ಇರುತ್ತೆ. ಹೊಸ ಒಡಂಬಡಿಕೆಯಲ್ಲಿ ಈ ಸಭೆಯನ್ನ ಸ್ಥಾಪನೆ ಮಾಡುವುದಕ್ಕೆ ನ್ಯೂ ಟೆಸ್ಟಮೆಂಟ್ ಚರ್ಚ್ ಕಟ್ಟಡ ಅಲ್ಲ, ಮತ್ತೆ ಹೇಳ್ತೀನಿ. ಓಕೆ. ನ್ಯೂ ಟೆಸ್ಟಮೆಂಟ್ ಎನ್ನುವಂತಹ ಒಂದು ರಚನೆ, ಪರಲೋಕದಲ್ಲಿ ಇರುವಂತಹ ಹೊಸ ಒಡಂಬಡಿಕೆ, ಹೊಸ ಯೆರೂಸಲೇಮ್ ಅನ್ನ ರೂಪಿಸುವುದು. ಈ ರಚನೆಯನ್ನ ದೇವರು ರಚಿಸುವುದಕ್ಕೆ 12 ಮಂದಿನ ಕಳಿಸ್ತಾರೆ. ಇವರೇ ಅದಕ್ಕೆ. ಈ 12 ಮಂದಿಯು ಹೆವನ್ನಿಂದ ಒಂದು ಮೊದಲಿಗೆ ಸಭೆ ಪರಲೋಕದಿಂದ ಇಳಿದು ಬರಲು ನೋಡಿದೆ. ಇದನ್ನು ರೂಪಿಸುವವರ ಬಳಿ ಇದು ಯಾವುದು ಇರಬಾರದು, ಲೋಕದಲ್ಲಿರುವಂತ ಯಾವುದು ಇರಬಾರದು. ಇದನ್ನಿಟ್ಟು ಅದನ್ನು ರೂಪಿಸಲು ಸಾಧ್ಯವಿಲ್ಲ. ಆದ್ರಿಂದ ಅವ್ರು ಏನ್ ಮಾಡ್ತಾರೆ, ಎಲ್ಲವನ್ನ ಬಿಟ್ಟು ನಾನು ಹಿಂಬಾಲಿಸಿ ಬಾ. ಈಗ ಪೇತ್ರನ ಬಳಿ ಮೀನ್ ಕೊಡ್ತಾರೆ, ಅವನ ಕರೆಯುವುದಕ್ಕೆ ಅದೊಂದು ಗುರುತಾಗಿದೆ. ಅದನ್ನು ಬಿಟ್ಟು ನನ್ನ ಬಳಿ ಬಾ. ಒಂದು ಗೌರ್ಮೆಂಟ್ ಆಫೀಸಲ್ಲಿ ಇದ್ದಾರೆ, ಯಾರು ಮತ್ತಯ್ಯ, ಅದನ್ನ ಬಿಟ್ಟು ನನ್ನ ಹಿಂಬಾಲಿಸಿ ಬಾ. ಈಗ ಅಪ್ಪನ ಜೊತೆ ಇದ್ದಾರೆ ಯೋಹಾನ, ಪ್ರೀತಿ ಉಳ್ಳವರು ಯೋಹಾನನ, ಅವರು ಅರಿತಿದ್ರು. ಅವರು ತಂದೆಯೊಂದಿಗೆ ಕೂತಿದ್ದಾನೆ ಅಂತ ನಾವು ವಾಕ್ಯದಲ್ಲಿ ನೋಡ್ತೀವಿ. ಅವರನ್ನು ಬಿಟ್ಟು ನನ್ನನ್ನು ಹಿಂಬಾಲಿಸು. ಈ ಕಾನ್ಸೆಪ್ಟ್ ಎಲ್ಲ ಏನಂತ ನೋಡೋದಾದ್ರೆ, ಎಲ್ಲವನ್ನ ಅವನು ತಿಳಿಯಬೇಕಾಗಿರುವಂತಹ ಜ್ಞಾನಕ್ಕಾಗಿ ಎಲ್ಲವನ್ನ ಕಸವೆಂದು ಬಿಟ್ಟೇನು. ಅಪೋಸ್ತಲನ ಮೊದಲ ಒಂದು ಇರಬೇಕಾಗಿರುವ ಕ್ವಾಲಿಟಿಯಲ್ಲಿ ಒಂದು ಲೋಕವನ್ನ ತ್ಯಜಿಸಿ ಬರುವುದು. ಇವತ್ತಿರುವಂತಹ ಅಪೋಸ್ತಲರು ಲೋಕವನ್ನ ತ್ಯಜಿಸಿದ್ದಾರೆ ನೋಡಿ. ಅವರ ಸ್ಪೀಚ್ವೇ ಲೋಕದ ಕುರಿತಾಗಿ ಇರುವಂತದ್ದಾಗಿದೆ. ಅಂದರೆ ಒಬ್ಬ ಅಪೋಸ್ತಲನು ಈ ರೀತಿ ಹೇಳ್ತಾರೆ. ಏನಂತ ಹೇಳ್ತಾರೆ ಅಂದ್ರೆ, ಅವರು ಅವರ ಮೇಲಿರುವಂತಹ ಬಂಗಾರ, ಅವರ ಮೇಲಿರುವಂತಹ ಆಡಂಬರಗಳನ್ನ ನೋಡುವುದಾದರೆ ಅಪೋಸ್ತಲರಲ್ಲ ಅಂತ ಚೆನ್ನಾಗಿ ಅರ್ಥ ಆಗುತ್ತೆ. ಹೌದು. ಅವರೇನ್ ಹೇಳ್ತಾರೆ ಅಂದ್ರೆ, ಇವತ್ತು ಲೋಕದಲ್ಲಿರುವಂತಹ ಕಾಸ್ಟ್ಲಿ ಆಗಿರುವ ಕಾರು, ಕಾಸ್ಟ್ಲಿ ಆಗಿರುವಂತಹ ಕಾರ್ಯಗಳು, ಕ್ರೆಡಿಟ್ ಕಾರ್ಡ್ ಕೂಡ ಹೇಳ್ತಾರೆ. ಇದರಲ್ಲಿ ಯಾರ ಬಳಿ ಇರಬೇಕು ಅಂದ್ರೆ ಸೇವಕನ ಬಳಿ ಇರಬೇಕು, ನಮ್ಮ ಹತ್ರ ಇರಬೇಕು ಅಂತ ಹೇಳ್ತಾರೆ. ಅದು ಹೇಗೆ ಬೈಬಲ್ಗೆ ಅಗೇನ್ಸ್ಟ್ ಆಗಿದೆ ಅಲ್ವಾ. ಎಲ್ಲವನ್ನ ಬಿಟ್ಟು ಅವರನ್ನ ಹಿಂಬಾಲಿಸಿದವರಿಗೂ ಈ ಲೋಕವನ್ನ ತೆಗೆದುಕೊಂಡು ಒಟ್ಟಾರೆ ಇಟ್ಟುಕೊಳ್ಳುವವರಿಗೆ ಏನೆಲ್ಲ ನಷ್ಟ ಕಸ ಅಂತ ಬಿಟ್ಟರೆ ಇವರ ನಷ್ಟವನ್ನು ಕಸವನ್ನೇ ಇವತ್ತು ಪ್ರಸಂಗ ಇಟ್ಕೊಂಡಿದ್ದಾರಲ್ವಾ, ನೋಡ್ತೀವಲ್ವಾ. ಹಾಗಾದ್ರೆ ಖಂಡಿತವಾಗಿ ಇವರು ಯಾರಾಗಿರಕ್ಕಾಗಲ್ಲ, ಅಪೋಸ್ತಲರಾಗಕ್ಕೆ ಸಾಧ್ಯವಿಲ್ಲ. ಒಂದು ಕಡೆ ಪೌಲ ಹೇಳ್ತಾನೆ, ನಾನು ಅಪೋಸ್ತಲನಲ್ಲವಾ, ದೇವರನ್ನ ದರ್ಶಿಸಲಿಲ್ಲವ ಅಂತ ಕೇಳ್ತಾರೆ. ದೇವರನ್ನ ಪೌಲ ದರ್ಶನದಲ್ಲಿ ನೋಡಿದರೆ ನೋಡಿ, ತಕ್ಷಣ ಇವರು ಹೇಳ್ತಾರೆ ನಾವು ದರ್ಶನದಲ್ಲಿ ನೋಡಿದ್ವಿ ಅಂತ. ಇವರು ದರ್ಶಿಸುವುದಕ್ಕೂ ಪೌಲ ನೋಡುವುದಕ್ಕೂ ಡಿಫರೆನ್ಸ್ ಇದೆ. ಪೌಲ ಆ ಶಬ್ದವನ್ನ ಕೇಳುವಾಗ ಜೊತೆ ಎಷ್ಟು ಮಂದಿ ಇದ್ರು? ಬಹಳ ಜನ ಇದ್ರು. ಅಷ್ಟು ಮಂದಿ ಇದ್ದಾರೆ. ಆದರೆ ಪೌಲನಿಗೆ ಅದು ಅರ್ಥ ಆಯ್ತು, ಇವರಿಗೆ ಅರ್ಥ ಆಗ್ಲಿಲ್ಲ, ಶಬ್ದ ಮಾತ್ರ ಇತ್ತಷ್ಟೇ. ಎರಡನೇದಾಗಿ ಪೌಲನ ಬಳಿ ದೇವರು ಮಾತಾಡಿದ್ದನ್ನ ಜನಗಳಿಗೆ ಅರ್ಥ ಆಗ್ತಾ ಇದೆ. ಹೌದು. ಆದ್ರೆ ಇಲ್ಲಿ ಏನಂತ ನೋಡುವುದಾದರೆ, ಇವರಾಗಿ ಹೇಳ್ತಾರೆ ನಾನು ರೂಮಲ್ಲಿ ದೇವ್ರನ್ನ ನೋಡಿದೆ, ರೂಮಲ್ಲಿ ಬಂದು ನನ್ನ ಬಳಿ ಬಂದರು, ನನ್ನ ಜೊತೆ ಕುಳಿತು ಊಟ ಮಾಡಿದ್ರು, ಕುಡಿದ್ರು, ಹಿಂಗೆಲ್ಲ ಹೇಳ್ತಾರೆ. ಇವರ ಬಳಿ ಕರ್ತನು ಬಂದದ್ದನ್ನ ಬೇರೆ ಯಾರು ಸಾಕ್ಷಿ ಕೊಡ್ಲಿಲ್ಲ. ಹೌದು ಇಲ್ವಾ? ಹೌದು. ಪೌಲನ ಬಳಿ ಕರ್ತನು ಬಂದದರ ಕುರಿತಾಗಿ ಎಲ್ಲರೂ ಸಾಕ್ಷಿ ಕೊಡ್ತಾರೆ. ಇದುವೇ ಒಬ್ಬ ಅಪೋಸ್ತಲನ ಬಳಿ ದೇವರು ಸಂದರ್ಶಿಸುವಂತ ರೀತಿ. ಓಕೆ. ಇವಾಗ ಪೇತ್ರನ ಬಳಿ ಕರ್ತನ ಇರುವುದು ಜನಗಳಿಗೆ ಅರ್ಥ ಆಗ್ತಾ ಇದೆ, ಪೌಲನೊಂದಿಗೆ ಇರುವುದು ಜನಗಳಿಗೆ ಅರ್ಥ ಆಗ್ತಾ ಇದೆ.
ಇವತ್ತಿರುವಂಥ ಅಪೋಸ್ತಲರೊಂದಿಗೆ ಕರ್ತನಿದ್ದಾನೆ ಅಂತ ಗೊತ್ತಾಗ್ತಿದೆಯಾ? ಗೊತ್ತಿಲ್ಲ. ನಮಗೆ ಮೊದಲವರು ದೇವರ ಮನುಷ್ಯನೆನ್ನುವುದೇ ದೊಡ್ಡ ಸಂಶಯವಾಗಿ ಕಾಡ್ತಾ ಇದೆ. ಆಮೇಲೆ ಅಪೋಸ್ತಲರಿಲ್ವಂತ ನೋಡೋಣ. ಸೊ ಇವತ್ತು ಅಪೋಸ್ತಲನಿಗಿರುವಂತಹ ಕ್ವಾಲಿಟೀಸ್ ಏನು ಅಂತ ಕೇಳುವುದಾದರೆ, ಪರಿಪೂರ್ಣವಾಗಿ ಸಭೆಯನ್ನು ಅಸ್ಥಿವಾರ ಹಾಕುವಂಥದ್ದು. ಇವತ್ತು ಉಪದೇಶವನ್ನು ಅಸ್ಥಿವಾರ ಹಾಕಾಯಿತು. ಈ ಉಪದೇಶವನ್ನೇ ಅಸ್ಥಿವಾರ ಹಾಕರಿದ್ದೀರಾ. ಇದನ್ನು ತೆಗೆದುಕೊಂಡು ಹೋಗಿ ಆ ಅಸ್ಥಿವಾರ ಹಾಕಲ್ಪಡೆದಿರುವಂತಹ ಏರಿಯಾಗಳ ಒಳಗೆ ಜನಗಳಿಗೆ ಹೋಗಿ ಹೇಳಿ ಅವರಿಗೆ ಅಸ್ಥಿವಾರವನ್ನು ಹಾಕಬೇಕು. ಅದುವೇ ಅಪೋಸ್ತಲನಾಗಿರಬೇಕು. ಆದರೆ ಇವತ್ತಿರುವಂಥ ಅಪೋಸ್ತಲರು ಇರುವ ಸಭೆಯಲ್ಲೇ ಅವರಿದ್ದಾರೆ. ಹೌದು. ಇರುವ 4-5 ಸಭೆಯನ್ನು ಮತ್ತೆ ಮತ್ತೆ ಕಟ್ತಾ ಇದ್ದಾರೆ. ಅವರು ಇರುವಂಥ ಆತ್ಮಗಳು ಇಟ್ಕೊಂಡು 1000ವನ್ನು 2000 ಮಾಡ್ತಾರೆ, 2000 4000 ಮಾಡ್ತವ್ರೆ. ಅದು 4000 ಆಗಿ ಇವರ ಕೈ ಕೆಳಗೆ 20 ಅಸಿಸ್ಟೆಂಟ್ ಬಂದರೆ ಇವರು ಅಪೋಸ್ತಲರು ಆಗ್ಬಿಡ್ತಾರೆ. ಹೌ ಇಟ್ ಈಸ್ ಪಾಸಿಬಲ್? ಇದು ಬಂದು ಟೋಟಲಿ ಅಗೇನ್ಸ್ಟ್ ಟು ಬೈಬಲ್. ಇದು ಮೊದಲನೇದಾಗಿ. ಎರಡನೇದಾಗಿ, ಅಪೋಸ್ತಲನ ಕೈಯಲ್ಲಿ ನಡೆದಂತಹ ಸೂಚಕ ಕಾರ್ಯಗಳು ಎಂಬುದಾಗಿ ಇದೆ. ಆ ಗುರುತುಗಳು ಇವತ್ತು ನೀವು ಇವತ್ತಿರುವಂಥ ಅಪೋಸ್ತಲರ ಬಳಿ ನೋಡೋಕೆ ಸಾಧ್ಯನಾ ಅಂತ ನೋಡಿ. ಇವತ್ತಿರುವಂಥ ಅಪೋಸ್ತಲರು ಒಂದು ಗಡ್ಡೆ ಮರೆಯಾದರೆ ತೆಗೆದುಕೊಂಡು ಅವ್ರು ಏನು ಮಾಡ್ತಾರೆ ಅದನ್ನು? ಯೂಟ್ಯೂಬ್ನಲ್ಲಿ ಯಾಕೆ ಭಯಂಕರ ಪ್ರಪಗಂಡ ನಮ್ಮ ಮಿನಿಸ್ಟ್ರಿಲಿಂಗೆಲ್ಲ ನಡೀತು ಎಂಬುದಾಗಿ. ಆದರೆ ಪೌಲನನ್ನ ಒಂದು ತಾಯಿ ಬಂದು ಹೊಗಳುತ್ತಾ ಬರ್ತದರ ಹಿಂದೆ ಉನ್ನತನಾಗಿರುವ ದೇವರ ಸೇವಕರೇ ಅಂತ ಪೌಲನು ಗದರಿಸಿ ದೂರ ತೊಲಗು ಸೈತಾನೆ ಅಂತ ಕಳಿಸ್ತಾರೆ. ಇವತ್ತು ಹೊಗಳಿಕೆಯನ್ನು ಬಯಸದಿರುವಂಥ ಅಪೋಸ್ತಲರು ಯಾರು? ಲೈಮ್ ಲೈಟನ್ನು ಬಯಸದಿರುವಂಥ ಅಪೋಸ್ತಲರು ಯಾರು? ನಾವು ಹೊರಗೆ ಬಂದರೂ ಎಲ್ಲರೂ ಹೊಗಳಬೇಕು ಅಂತ ಬಯಸುವಂಥ ಅಪೋಸ್ತಲರು ಯಾರು? ಇವತ್ತು ಎಲ್ಲರೂ ಕೂಡ ತಮ್ಮ ಸೇವೆಯೋ ತಾವೋ ತಮ್ಮ ಕುಟುಂಬವೋ ಪ್ರಪಗಂಡ ಆಗಬೇಕು ಅಂತ ಬಯಸ್ತಾರೆ. ಇಲ್ಲಿ ಕ್ರಿಸ್ತನೇ ಪ್ರಪಗಂಡ ಆಗಬೇಕೇ ವಿನಃ ನಾನಲ್ಲ. ಅವರು ವೃದ್ಧಿಯಾಗಬೇಕು, ನಾವು ಕಡಿಮೆಯಾಗಬೇಕು. ಇವತ್ತು ಅಪೋಸ್ತಲತನ ರೀತಿ ಇದೆಯಾ? ಇಲ್ಲ. ಆದ್ದರಿಂದ ಅವರ ಕೈಯಲ್ಲಿ ದೊಡ್ಡ ಸೂಚಕ ಕಾರ್ಯ ನಡೀತಾ ಇಲ್ಲ. ಹೌದು. ಸತ್ತವರನ್ನ ಜೀವಂತವಾಗಿ ಎಬ್ಬಿಸಿದವರು ಇವತ್ತಿರುವಂಥ ಅಪೋಸ್ತಲರು ಯಾರನ್ನ ಎಬ್ಬಿಸ್ತಾ ಇದ್ದಾರೆ? ಇಲ್ಲ, ಸಾಧ್ಯವಿಲ್ಲ. ಏಕೆಂದರೆ ಅಷ್ಟರ ಮಟ್ಟಿಗೆ ಮಾಡಬೇಕು ಅಂದರೆ ದೊಡ್ಡ ಡೆಡಿಕೇಶನ್ ಬೇಕಾಗಿತ್ತಲ್ಲಿ. ದೊಡ್ಡ ಡೆಡಿಕೇಶನ್ ಬೇಕು. ಸೊ ಇವತ್ತು ಅಪೋಸ್ತಲರು ಎಂಬುದಾಗಿ ಹೇಳಲ್ಪಡುವವರ ಕ್ವಾಲಿಟೀಸ್ ಇದಲ್ಲ. ಓಕೆ. ಸೊ ಇವತ್ತು ನಾವು ನೋಡುವಂಥ ಅಪೋಸ್ತಲರನ್ನ ಬೈಬಲಲ್ಲಿ ಇರುವಂಥ ಅಪೋಸ್ತಲರೊಂದಿಗೆ ಕಂಪೇರ್ ಮಾಡಿದ್ರೆ ಏನು ಹೇಳ್ತಾರೆ ಅಂದರೆ, ಆ ಕಾಲಘಟ್ಟದಲ್ಲಿ ಅವರು ಬಂದು ಇದ್ರು, ಕಷ್ಟಪಟ್ಟರು. ಈ ಕಾಲಘಟ್ಟದಲ್ಲಿ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ, ಕಷ್ಟಪಡ್ತೀವಿ ಪಡಲ್ಲ ಎನ್ನುವಂಥ ಕಾನ್ಸೆಪ್ಟೇ ಇಲ್ಲ ಇಲ್ಲಿ. ಓಕೆ. ಇಲ್ಲಿ ತ್ಯಜಿಸುತ್ತೇವೆ ಇಲ್ಲವಾ ಎನ್ನುವುದೇ ಕಾನ್ಸೆಪ್ಟ್ ಅಷ್ಟೇ. ನೀವು ಲೋಕವನ್ನ ತ್ಯಜಿಸ್ತೀಯಾ ಇಲ್ವಾ? ಶಿಲುಬೆಯನ್ನು ಹೊರ್ತೀಯಾ ಇಲ್ವಾ? ಸಾಯುವುದಕ್ಕೆ ಒಪ್ಪಿಸ್ಕೊಡ್ತೀಯಾ ಇಲ್ವಾ? ಇನ್ನು ಮುಂದೆ ಜೀವಿಸುವುದು ನಾನೆಲ್ಲ ಕ್ರಿಸ್ತನೇ. ಇದುವೇ ಒಬ್ಬ ಅಪೋಸ್ತಲನ ಒಂದು ಗುರುತು. ಇನ್ನು ನಾನು ಪ್ರಪಗಂಡ ಆಗಬೇಕು. ಇವಾಗ ನಿಮಗೆ ಪೌಲನ ಬಗ್ಗೆ ಗೊತ್ತಾ? ನಿಮಗೆ ಗೊತ್ತಿಲ್ಲ ಇಲ್ವಾ? ನಿಮಗೆ ಬಂದು ಪೇತ್ರನ ಮುಖ ಗೊತ್ತಾ? ಇಲ್ಲ, ಗೊತ್ತಿಲ್ಲ. ಏನು ಗೊತ್ತಿಲ್ಲ ಅಲ್ವಾ? ತಕ್ಷಣ ಹೇಳ್ತಾರೆ ಆ ಕಾಲದಲ್ಲಿ ಫೋಟೋ ಇತ್ತ, ಇದಿತ್ತ ಅಂತ. ಅಲೆಕ್ಸಾಂಡರ್ ಅವರ ಶಿಲೆ ಇವತ್ತು ಇದೆಯಾ ಇಲ್ವಾ? ಇದೆ. ಗ್ಯಾಲರಿಯಲ್ಲಿ ನೋಡುವುದಾದರೆ ಇವತ್ತು ಗ್ರೀಕ್ನಲ್ಲಿ ಇರುವಂಥದ್ದಾಗಿದೆ. ಎಷ್ಟೋ ಅರಸರ ಗುರುತುಗಳಿದೆ ಅಲ್ವಾ? ಅಪೋಸ್ತಲನ ಕಾರ್ಯಗಳು ಏನಿದೆ ಇಲ್ಲಿ? ಯಾಕೆ ಅವರು ಅದನ್ನು ಆಸೆ ಪಡಲಿಲ್ಲ? ಅವರು ಇಷ್ಟಪಟ್ಟಿದ್ರೆ ಅದನ್ನು ಮಾಡೋಕ್ಕಾಗ್ತಿರ್ಲಿಲ್ವಾ? ಆಗ್ತಿತ್ತು. ಪೌಲನ ಹಾಗೆ ಒಬ್ಬ ಕೋಟ್ಯಾಧಿಪತಿ ನೆನೆಸಿದ್ದರೆ ಪೇತ್ರನ ಬಳಿ ಎಲ್ಲವನ್ನ ಮಾರಿ ಬಂದ ಹಣವನ್ನು ತಂದುಕೊಟ್ರು. ಒಂದೇ ಒಂದು ಸ್ಥಳದಲ್ಲಿ ಪೇತ್ರ ತನ್ನ ಹೆಸರನ್ನ ಹಾಕಿ ಒಂದು ವೀರ್ಗಲ್ಲಿ ಇಟ್ಟೋಗಿದ್ರೆ, ಅಬ್ರಾಹ್ಮನ ಇಟ್ಟದಂತಹ ಸಮಾಧಿವರೆಗಿದೆ ಅಲ್ವಾ? ಪೇತ್ರನ ಇಟ್ಟೋದ ಎಂಬುದಾಗಿ ಏನಾದರೂ ಇದೆಯಾ? ಇಲ್ಲ. ಅವನು ಒಂದು ದಿನವೂ ತನ್ನ ನಾಮ ಎತ್ತಲ್ಪಡಬೇಕು ಎಂಬುದಾಗಿ ಬಯಸಿದವರಾಗಿದ್ದರು. ಕರ್ತನ ಹೆಚ್ಚಿಸಿದರು, ಅದು ಬೇರೆ. ಇವತ್ತು ಪೇತ್ರನ ಹೆಸರು, ಯೋಹಾನನ ಹೆಸರು, ಪೌಲನ ಹೆಸರು ಲೋಕ ಪೂರ್ತಿಯಾಗಿ ತೆಗೆದುಕೊಂಡು ಹೋಗಿದ್ದು ದೇವರು. ಅವರು ಆಸೆ ಪಡಲೇ ಇಲ್ಲ ಇಲ್ವಾ? ಬಹಳ ಆಶ್ಚರ್ಯ ಪಡ್ತೀನಿ. ಇಬ್ರಿಯರಿಗೆ ಬರೆದ ಪತ್ರಿಕೆ ಯಾರು ಬರೆದಿದ್ದು ಅಂತಾನೆ ಗೊತ್ತಿಲ್ಲ ಇಲ್ವಾ? ಸರಿ, ಮುಂದೆ ಈಗ ನೀವು ಅಪೋಸ್ತಲರ ಪುಸ್ತಕವನ್ನ ತೆಗಿತೀರಾ. ಅಪೋಸ್ತಲ ಕೃತ್ಯಗಳನ್ನು ಯಾರು ಬರೆದ್ರು ಅಂತ ಕೇಳಿದ್ರೆ ಲೂಕ ಅಂತ ಇದೆ. ಆದ್ರೆ ಅವರ ಹೆಸರು ಬರಲಿಲ್ಲ, ಅಪೋಸ್ತಲ ಕೃತ್ಯಗಳು ಎಂಬುದಾಗಿ ಇದೆ. ಕರೆಕ್ಟೇ ಅಲ್ವಾ? ಅದರ ನಂತರ ನೋಡಿ ರೋಮಾಪುರದವರಿಗೆ ಬರೆದ ಪತ್ರಿಕೆ ಬರೆದದ್ದು ಪೌಲನು. ಪೌಲನ ಪತ್ರಿಕೆ ರೋಮಾಪುರದವರಿಗೆ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿಲ್ಲ, ರೋಮಾಪುರದವರಿಗೆ ಎಂಬುದಾಗಿ ಹೇಳ್ತೀವಿ ಅಷ್ಟೇ ತಾನೆ. ಎಲ್ಲಾ ಸ್ಥಳದಲ್ಲಿ ನೋಡಿ ಅದರ ಪೌಲನ ಹೆಸರು ಪ್ರಸ್ತಾಪ ಆಗಿದೆ. ಎಲ್ಲಾ ಕಡೆ ತೆಗೆದುಕೊಂಡು ಹೋಗಲ್ಪಟ್ಟಿದೆ. ಇವತ್ತು ಏನಂದ್ರೆ, ನಾನು ಹೆಚ್ಚಾಗಬೇಕು ಅಂತ ಇಷ್ಟಪಡ್ತೀನಿ, ನಾನು ಎಸ್ಟಾಬ್ಲಿಷ್. ಈ ಭಾವನೆ ಇರುವಂತಹ ವ್ಯಕ್ತಿ ಅಪೋಸ್ತಲನಾಗಕ್ಕೆ ಸಾಧ್ಯನೇ ಇಲ್ಲ. ಅಪೋಸ್ತಲ ಎನ್ನುವವನು ಅಸ್ಥಿವಾರ, ಒಂದು ಕಟ್ಟಡದ ಅಸ್ಥಿವಾರ ನೋಡಕ್ಕಾಗುತ್ತಾ? ಇಲ್ಲ, ನೋಡಕ್ಕಾಗಲ್ಲ. ಆದರೆ ಅವನು ಕಟ್ಟಿದಂತಹ ಕಟ್ಟಡವನ್ನ ನೋಡಬಹುದು ನಾವಷ್ಟೇ. ಈ ಮೇಲಿರುವಂತಹ ಕಟ್ಟಡ ಎಷ್ಟು ಬಾರಿ ಒಡೆದಾಕಿದ್ರು ಮತ್ತೆ ಕಟ್ಟಬಹುದು, ಯಾಕಂದ್ರೆ ಅಸ್ಥಿವಾರ ಸ್ಟ್ರಾಂಗ್ ಆಗಿದೆ. ಭೂಕಂಪದಲ್ಲಿ ಅಸ್ಥಿವಾರ ವೀಕ್ ಆಯ್ತು ಅಂತ ಇಟ್ಕೊಳ್ಳಿ, ಹೆಂಗ್ ಕಟ್ತೀರಾ? ಆಗಲ್ಲ. ಅಪೋಸ್ತಲರ ಉಪದೇಶ ಎನ್ನುವಂಥದ್ದು ಆ ರೀತಿ ಮರೆಯಾಗಿ ಕಟ್ಟಲ್ಪಟ್ಟಿರುವಂತಹ ಸೇವೆಗಳು. ಅವರು ತಮ್ಮನ್ನ ಮರೆ ಮಾಡಿ ದೇವರನ್ನ ಪ್ರಕಟಿಸಿದರು. ಆದರೆ ಇವತ್ತು ನಾವು ಪ್ರಪಂಡ ಆಗಬೇಕು, ನಾವು ಎಸ್ಟಾಬ್ಲಿಷ್ ಆಗಬೇಕು. ಈ ಥಾಟ್ ಇರುವವನು ಅಪೋಸ್ತಲನಾಗಿರಕ್ಕೆ ಸಾಧ್ಯನೇ ಇಲ್ಲ. ನಿಮಗೆ ಅಪೋಸ್ತಲನ ಕರುವಿಕೆ ಇರಬಹುದು, ನೀವು ಮುಖಾಂತರವಾಗಿ ದೇವರ ಅದ್ಭುತ ಮಾಡಲಿ, ಅದನ್ನ ನೀವು ಪ್ರಪಂಡ ಮಾಡ್ತೀರಾ ಅಂತ ಹೇಳಿದ್ರೆ ಕನ್ಫರ್ಮ್ ಆಗಿ ನೀವು ಅಪೋಸ್ತಲರಾಗಿರುವುದಕ್ಕೆ ಸಾಧ್ಯನೇ ಇಲ್ಲ. ಓಕೆ. ಅವರು ಮತ್ತೆ ಮತ್ತೆ ದೇವರ ನಾಮವನ್ನು ಹೆಚ್ಚಿಸುತ್ತಾರೆ.
ಅಂದರೆ ಪೌಲ ಬಾರ್ನಬ ಇಬ್ರು ಬಟ್ಟೆ ಹರ್ಕೋತಾರೆ. ಅವ್ರೇನ್ ಹೇಳ್ತಾರೆ ಅಂತ ಹೇಳಿದ್ರೆ, ನಾವು ನಿಮಗೋಸ್ಕರವಾಗಿ ಶಿಲ್ಬೆ ಜಡಿಯಲ್ಪಟ್ಟವಿ, ನಮ್ಮನ್ನೇ ಘನಪಡಿಸ್ತೀರಾ ನೀವು? ಇವತ್ತು ಘನವನ್ನ ಬಯಸದಿರುವಂತಹ ಸೇವಕರು ಎಷ್ಟು ಮಂದಿ ಇದ್ದಾರೆ. ಅವ್ರ ಹೆಸರೇನಾದ್ರೂ ನೋಟಿಸ್ ಹಾಕ್ಲಿಲ್ಲ ಅಪೋಸ್ತಲ ಅಂತ ಹೇಳಿದ್ರೆ ಅವ್ರ ಮೀಟಿಂಗೇ ಬರಲ್ಲ ಈಗ. ಹೌದು, ಇವತ್ತು ನೀವು ಕೇಳುವುದಾದರೆ ಒಂದು ಪೋಸ್ಟರ್ ಹಾಕಿ ಬ್ಯಾನರ್ ಹಾಕಿ ಅದಕ್ಕೆ ಅಂತ ದೊಡ್ಡ ಕ್ರೈಟೀರಿಯಾ ಇದೆ ಅಲ್ಲಿ. ಅದೆಲ್ಲ ಇಲ್ಲ ಅಂದ್ರೆ ಇವತ್ತು ಫೋಟೋ ಇವರೇ ಕೊಡ್ತಾರೆ ಸ್ಟೈಲ್ ಆಗಿ. ಯಾವ ರೀತಿ ಇವರು ಅಪೋಸ್ತಲರಾಗಲು ಸಾಧ್ಯ? ಸರ್, ಇದೆಲ್ಲ ಈ ಕೊರತೆಗಳ ಒಳಗಿರುವಂಥದ್ದು. ನಾನು ಯಾರನ್ನ ಪ್ರತ್ಯೇಕವಾಗಿ ಹೇಳ್ತಾ ಇಲ್ಲ, ಅಪೋಸ್ತಲರಾಗಿರುವಂಥ ಕ್ವಾಲಿಟಿಯನ್ನು ಬೈಬಲ್ ಹೇಳ್ತಾ ಇದೆ. ಅಪೋಸ್ತಲರಲ್ಲದಿದ್ದರೂ ಅಪೋಸ್ತಲರು ಎಂಬುದಾಗಿ ಹೇಳಿದವರನ್ನ ನೀವು ಕಂಡುಕೊಂಡಿದ್ದೀರಾ ಎಂಬುದಾಗಿ. ಈಗ ಅಪೋಸ್ತಲರನ್ನ ಕಂಡುಕೊಳ್ಳುವುದಕ್ಕೆ ಮತ್ತೊಂದು ಸ್ವಭಾವ ಇದೆ. ಇದು ಎಲ್ಲಿದೆ ಅಂತ ಕೇಳಿದ್ರೆ, ಮೊದಲ ಶತಮಾನದಲ್ಲಿ ಬರೆಯಲ್ಪಟ್ಟಂತಹ ಪುಸ್ತಕದಲ್ಲಿ ಅದರ ಬಗ್ಗೆ ಇದೆ. ಮೊದಲ ಶತಮಾನದಲ್ಲಿ ಬರೆಯಲ್ಪಟ್ಟಂತಹ ಪುಸ್ತಕದಲ್ಲಿ ಆ ಪ್ರೂಫ್ ಇರುವಂಥದ್ದಾಗಿದೆ. ಅದರಲ್ಲಿ ನೀವು ನೋಡೋದಾದರೆ ಅಪೋಸ್ತಲರನ್ನ ಕಂಡುಹಿಡಿಯುವುದಕ್ಕೆ ಅವರು ಒಂದು ಯೋಜನೆ ಇಟ್ಕೊಂಡಿದ್ರು ಆ ಕಾಲದಲ್ಲಿ. ಯಾಕೆಂದ್ರೆ ನಮ್ಮ ಥರ ಮೀಡಿಯಾ ಇಲ್ಲ, ಫೋನ್ ಇಲ್ಲ. ಸೊ ದಿಢೀರೆಂಬುದಾಗಿ ಒಬ್ಬ ಬರ್ತಾನೆ, ಯೆರೂಸಲೇಮಿನಿಂದ ಅಪೋಸ್ತಲರು ಕಳಿಸ್ಕೊಟ್ರು ಎಂಬುದಾಗಿ ಮೆಸೆಡೋನಿಯಿಂದ ಬರ್ತಾನೊಬ್ಬ. ಈಗ ಯೆರೂಸಲೇಮಿನಿಂದ ಕಳುಹಿಸಿದ್ದಾರೆ ಎಂಬುದು ಹೆಂಗ್ ಕಂಡುಹಿಡಿಯೋದು? ಕಷ್ಟ ಅಲ್ವಾ? ಲೆಟರ್ ಆ ಕಾಲದಲ್ಲಿ ಬರಿತಾ ಇದ್ರು. ಆದ್ರೂ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ಬರುವ ದಾರಿಯಲ್ಲಿ ಕಳ್ಳರು ಕಳ್ತನ ಮಾಡಿಬಿಟ್ರು, ಒಟ್ಟಾರೆಯಾಗೆಲ್ಲ ತಗೊಂಡೋಗ್ಬಿಟ್ರು, ಅದು ನಡೆಯುತ್ತೆ. ಯಾಕಂದ್ರೆ ಪೌಲನೇ ಬರೀತಾನೆ, ಕಳ್ಳರಿಂದ ದೇವರು ನಮ್ಮನ್ನ ಕಾಪಾಡ್ರಿ ಎಂಬುದಾಗಿ ಈ ರೀತಿ ಎಲ್ಲ ಬರೀತಾರೆ. ಸೊ ಈ ಒಂದು ಬರುವಂತ ಅಪೋಸ್ತಲನನ್ನ ಯಾವ ಪ್ರೂಫು ಇರುವುದಿಲ್ಲ. ಆದರೆ ಇವನು ನಿಜವಾಗಿ ಅಪೋಸ್ತಲನ? ಇವನು ಯೆರೂಸಲೇಮಿನಲ್ಲಿ ಅಪೋಸ್ತಲರ ಬಳಿಯಿಂದ ಬರ್ತಾ ಇದ್ದಾನ, ಅಥವಾ ಹೊರಗಿಂದ ಯೆರೂಸಲೇಮಿಗೆ ಪೌಲ ಕಳಿಸ್ಕೊಟ್ಟಿದ್ದ, ಅಥವಾ ಬರ್ನಬ ಕಳಿಸಿಕೊಟ್ಟಿದ್ದು ಇವರೇನಾ ಎನ್ನುವುದನ್ನ ಕಂಡುಹಿಡಿಯುವುದಕ್ಕೆ ಒಂದೊಂದು ಇಟ್ಕೊಂಡಿದ್ರು. ಏನ್ ಮಾಡ್ತಾ ಇದ್ರು ಅಂತ ಕೇಳಿದ್ರೆ, ಎದ್ದು ನಿಂತು ಮಾತಾಡಕ್ಕೆ ಹೇಳ್ತಿದ್ರಂತೆ. ಬಂದ ಕೂಡಲೇ ಅವತ್ತು ಪ್ರಾರ್ಥನೆಯ ಆಲಯದಲ್ಲಿ ಅಥವಾ ಒಂದು ಕೂಟದಲ್ಲಿ ಮಾತಾಡಕ್ ಬಿಡ್ತಾ ಇದ್ರು. ಮಾತಾಡಲು ಬಿಡ್ಬೇಕಾದ್ರೆ ಅವ್ರು ಮಾತಾಡ್ತಾನೆ ಇರ್ತಾರೆ. ಮಾತಾಡ್ತಿರ್ಬೇಕಾದ್ರೆ ಇವರು ಕಂಡುಹಿಡಿಯುತ್ತಾರಂತೆ. ಯಾವ ರೀತಿ ಎಂದರೆ, ಬಂದ ಅಪೋಸ್ತಲನ್ನು, ಕರ್ತನು ಮಾಡಿದ ಸಾಕ್ಷಿಗಳನ್ನು, ಬರುವ ರಾಜ್ಯದ ಬಗ್ಗೆ ಮಾತ್ರ ಮಾತಾಡಬೇಕು. ಬಂದವನು ಇಹಲೋಕದ ಕುರಿತಾಗಿ ಅಪೋಸ್ತಲರ ಅಗತ್ಯತೆ ಬಗ್ಗೆ ಮಾತಾಡುವುದಾದರೆ ಅವನು ಅವರ ಬಳಿಯಿಂದ ಬಂದವನಲ್ಲ. ಅಪೋಸ್ತಲರು ಒಂದು ದಿನವೂ ಇಹಲೋಕದ ಕಾರ್ಯವನ್ನು ಮಾತಾಡೋದೇ ಇಲ್ಲ. ಅವರು ಮಾತಾಡುವುದೆಲ್ಲ ಪರಲೋಕಕ್ಕೆ ಸಂಬಂಧಪಟ್ಟದಾಗಿತ್ತು ಎಂಬುದಾಗಿ ಒಂದು ಕ್ರೈಟೀರಿಯಾ ಇಟ್ಕೊಂಡಿದ್ರು. ಇವತ್ತು ತೆಗೆದುಕೊಳ್ಳ್ರಿ, ಇಂಥ ಒಂದು ಕ್ರೈಟೀರಿಯಾ ಇಟ್ಕೊಂಡು ಎಷ್ಟು ಮಂದಿ ಇವತ್ತು ಉಳಿತಾರೆ? ಬಹಳ ಜನ ಫಿಲ್ಟರ್ ಆಗೋಗ್ತಾರೆ. ಹೌದು, ನೀವು ಬಂದು ಮಾತಾಡಬೇಕಾದ್ರೆ ತನ್ನ ಕುರಿತಾಗಿ, ತನ್ನ ಸೇವೆಯ ಕುರಿತಾಗಿ, ತನ್ನ ಅಗತ್ಯತೆ ಕುರಿತಾಗಿ ಮಾತಾಡುವಂತಹ ಸೇವಕರು 10% ಮಾತ್ರ ಇದ್ದಾರೆ. ತನ್ನನ್ನು ತನ್ನ ಕುರಿತಾಗಿ, ತನ್ನ ಸೇವೆಯ ಕುರಿತಾಗಿ ಯಾವುದೋ ಒಂದು ವಿಷಯದಲ್ಲಿ ಎಸ್ಟಾಬ್ಲಿಷ್ ಮಾಡುವರಾಗಿದ್ದಾರೆ ಅಲ್ವಾ? ಹಾಗಾದರೆ ಅಪೋಸ್ತಲರ ಗುಣಾತಿಶಯಗಳು ಏನು ಎಂಬುದಾಗಿ ನೋಡಬೇಕಾದ್ರೆ, ಮೊದಲನೆಯದಾಗಿ ಅವನು ದೇವರನ್ನ ಕಂಡವನಾಗಿರಬೇಕು. ದೇವರನ್ನ ದರ್ಶನದಲ್ಲಿ ನೋಡಿರಬೇಕು. ಎರಡನೇದಾಗಿ ಲೋಕವನ್ನ ತ್ಯಜಿಸಿದವನಾಗಿರಬೇಕು. ಎಲ್ಲವನ್ನ ಬಿಟ್ಟು ಶಿಲುಬೆಯನ್ನು ಎತ್ತಿಕೊಂಡು ಹಿಂಬಾಲಿಸುವವನಾಗಿರಬೇಕು. ಮೂರನೇದಾಗಿ ಲೋಕವನ್ನ ತ್ಯಜಿಸುವುದರಲ್ಲಿ ಬಹುಮುಖ್ಯವಾಗಿ ಇನ್ನು ಮುಂದೆ ಬಂದ ನಂತರವೂ ಯಾವುದರ ಕುರಿತಾಗಿ ಆಸೆ ಪಡೆದವನಾಗಿರಬೇಕು. ಭೂಮಿಗೆ ಸಂಬಂಧಪಟ್ಟಂತಹ ಯಾವ ಕಾರ್ಯವನ್ನು ಆಸೆ ಪಡೆದವನಾಗಿರಬೇಕು. ಕೊನೆಯದಾಗಿ ಅವನ ಸೇವೆ ಬಂದು ಶಿಲುಬೆಯಲ್ಲಿ ಜಡಿಯಲ್ಪಟ್ಟು ಸಾಯುವುದಕ್ಕಾಗಿರಬೇಕು. ಬದುಕುವುದಕ್ಕಾಗಿ ಸೇವೆ ಮಾಡುವವನು ಅಪೊಸ್ತಲನಾಗಿರುವುದಕ್ಕೆ ಸಾಧ್ಯವಿಲ್ಲ. ಸಾಯುವುದಕ್ಕೋಸ್ಕರವಾಗಿ ಸೇವೆ ಮಾಡುವವನೇ ಅಪೊಸ್ತಲನಾಗಿರಕ್ಕೆ ಸಾಧ್ಯ. ಸೊ ಅನೇಕರಿಗೆ ಪ್ರಶ್ನೆ ಏನದು, ಇಸ್ ಇಟ್ ಪಾಸಿಬಲ್, ನಿಜವಾಗ್ಲೂ ಮಾಡೋಕ್ಕಾಗುತ್ತಾ, ಈ ರೀತಿಯಾದ ಕ್ರೈಟೀರಿಯಾ ಫಾಲೋ ಮಾಡೋಕ್ಕಾಗುತ್ತಾ ಅನ್ನೋದೇ ಪ್ರಶ್ನೆ ಈಗ. ಇಲ್ಲ, ಕ್ರೈಟೀರಿಯಾವನ್ನ ಇದನ್ನು ಫಾಲೋ ಮಾಡೋದು ಬೇಡ. ನೀವು ಆ ಡಿಸೈಡ್ ನಲ್ಲೇ ಇರ್ತೀರಾ. ಅಂದ್ರೆ ಕರ್ತನು ಏನ್ ಮಾಡ್ತಾರೆ ಅಂದ್ರೆ, ತಾಯಿಯ ಗರ್ಭದಲ್ಲಿ ರೂಪುಗೊಳ್ಳುವಾಗಲೇ ನಾನು ಆರಿಸಿಕೊಂಡಿದ್ದೇನೆ. ಸೊ ವಿಶ್ವನ ಒಂದು ಸೇವೆಗೆ ಆರಿಸಿಕೊಂಡಿದ್ದಾರೆ, ಜಗನ್ನ ಒಂದು ಸೇವೆಗೆ ಆರಿಸಿಕೊಂಡಿದ್ದಾರೆ. ಅಂದ್ರೆ ತಾಯಿಯ ಗರ್ಭದಲ್ಲಿ ರೂಪುಗೊಳ್ಳುವಾಗಲೇ ಆ ಡಿಸೈನ್ ಇಂದಾನೆ ಕಳಿಸ್ತಾರೆ. ನಿಮ್ಮನ್ನ ತರುವಾಗಲೇ ನಿಮಗೆ ಬಂದು ಅನ್ರಿ ಜನಗಳ ಮೇಲೆ ಒಂದು ಭಾರ ಇದೆ. ಸೊ ಹೋಗದಿರುವಂತಹ ಸ್ಥಳಕ್ಕೆ ಹೋಗ್ಬೇಕು ಅಂತಿದೆ. ಇದು ಬಂದು ಯಾರೋ ನಿಮ್ಮ ಬಳಿ ಬಂದು ಕಲಿಸಿ ಬಂದದಲ್ಲ, ಅದು ಬೆಳೆಯುತ್ತೆ ಬೆಳೆಯುತ್ತೆ ನಿಮ್ಮೊಳಗೆ ಬೆಳೆದದ್ದು ಅಲ್ವಾ? ಆ ಬರ್ಡನ್ ಬಂದು ಗಾಡ್ ಬಂದು ನಿಮಗೆ ಇಟ್ಟಿದ್ದು ಒಂದು ಸ್ಥಳದಲ್ಲಿ ಓಪನ್ ಆಯ್ತು. ಓಪನ್ ಆಗ್ತಾ ಆಗ್ತಾ ನೀವೇನ್ ಮಾಡಕ್ ಶುರು ಮಾಡ್ತೀರಾ? ಆ ಅನ್ರಿಚ್ ಜನಗಳ ಮೇಲೆ. ಆದ್ರೆ ಅಲ್ಲಿ ನನ್ನನ್ನು ತೆಗೆದುಕೊಳ್ಳುವುದಾದ್ರೆ ನೀವು ಅನ್ರಿಚ್ ಜನಗಳ ಬಳಿ ಹೋಗೋದಕ್ಕಿಂತ ಚರ್ಚಿಗೆ ಹೋಗೋದನ್ನ ಬಹಳವಾಗಿ ಬಯಸ್ತೀನಿ. ಚರ್ಚನ್ನ ಸಿದ್ಧ ಮಾಡುವುದು ನನಗೆ ಪ್ರಿಯವಾಗಿದೆ. ಅದು ಯಾಕಂದ್ರೆ ಆರಂಭದಿಂದ ಸಭೆಯನ್ನು ಕರ್ತನ ಬರುವಿಕೆಗೋಸ್ಕರವಾಗಿ ಸಿದ್ಧಪಡಿಸಬೇಕೆನ್ನುವಂತಹ ಥಾಟಾಗಿ ದೇವರು ಕೊಟ್ಟು 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 ಅದನ್ನು ನನಗೆ ಕೊಟ್ಟಿದ್ದಾರೆ. ಈಗ ಅಲ್ಲಿ ಮಾತಾಡೋದನ್ನ ನಾನು ಬಯಸ್ತೇನೆ. ಇದು ಇನ್ಬಿಲ್ಟ್ ಎಂಬುದಾಗಿ ಹೇಳ್ತಾರೆ ನೋಡಿ. ಅದೇ ರೀತಿಯೇ ಅಪೋಸ್ತಲರ ಸೇವೆ ಇರುವುದರಲ್ಲಿ ಅದೇ ಟಾಪ್ ಆಗಿದೆ. ಅವನು ಹುಟ್ಟುವಾಗಲೇ ಚೋಸನ್ ಒನ್. ಇನ್ಬಿಲ್ಟ್. ಬೆಳೆಯುತ್ತಾ 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 ಅವನಲ್ಲಿ ಆ ಸ್ವಭಾವ ಮಾತ್ರ ಇರುತ್ತೆ. ಇದನ್ನ ಇವಾಗ ನಿಮ್ಮೊಳಗೆ ಒಂದು ಆತ್ಮ ಭಾರ ಪ್ರತ್ಯೇಕವಾಗಿ ಯಾರಾದ್ರೂ ಹಾಕಿದ್ರಾ? ಸಂದೇಶವನ್ನ ಕೇಳ್ತಾ 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 ಮಿಷನರಿಗಳ ಬಗ್ಗೆ ಮಾತಾಡ್ತಾ 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 ಅದೇ ಸಂದರ್ಭದಲ್ಲಿ ಆತ್ಮಗಳು ಅಳಿಯುವುದನ್ನ ನೋಡ್ಬೇಕಾದ್ರೆ ನಿಮ್ಮಲ್ಲಿ ಆ ಒಂದು ಥಾಟ್ ಬಂತಲ್ವಾ? ಅದೇ ರೀತಿ ಇವರ ಒಳಗೆ ಆ ಒಂದು ಥಾಟ್ ಬರುತ್ತೆ. ನಾನು ಹೇಳ್ತೀನಿ ನೋಡಿ. ಈಗ
ಮದುವೆಯಾಗದೆ ಸೇವೆ ಮಾಡಬೇಕೆಂಬುದಾಗಿ ಕೆಲವೊಬ್ಬರು ಇದ್ದಾರೆ. ಆ ರೀತಿ ಇದ್ದಾರೆ, ಕೇಳ್ಪಟ್ಟಿದ್ದೀರಲ್ವಾ? ಹೌದು. ಅವರಿಗೆ ಆರಂಭದಿಂದ ಆ ಥಾಟ್ ಇರುವುದಿಲ್ಲ. ಮದುವೆ ಆಗ್ಬೇಕೆನ್ನುವಂಥ ಥಾಟ್ ಆರಂಭದಿಂದ ಅವ್ರಿಗೆ ಇರೋದಿಲ್ಲ. ಅವರು ಅದರ ಬಗ್ಗೆ ಯೋಚನೆ ಮಾಡೋದೂ ಇಲ್ಲ. ಅವರೇ ವರವನ್ನು ಹೊಂದಿರುವವರು ಎಂಬುದಾಗಿ ಬೈಬಲ್ ಹೇಳುತ್ತದೆ. ಆ ವರವನ್ನು ಹೊಂದಿರುವವರಲ್ಲದೆ ಬೇರೆ ಯಾರು ಹಂಗಿರಕ್ಕಾಗಲ್ಲ ಎಂಬುದಾಗಿದೆ. ಓಕೆ. ಇನ್ಬಿಲ್ಟ್ ಆಗಿ ದೇವರೊಳಗೆ ಹಾಕಿದ್ದಾರೆ. ಆದರೆ ನಾರ್ಮಲ್ ಪರ್ಸನ್ಗೆ ಮದುವೆ ಆಗ್ಬೇಕೆಂಬುದಾಗಿ ಮೈಂಡ್ ಅಲ್ಲಿ ಇದ್ದೇ ಇರುತ್ತೆ. ಹೌದು. ಯಾಕೆಂದ್ರೆ ಅದು ಬಂದು ಡಿಸೈನ್, ಆ ರೀತಿನೇ ಮಾಡಬೇಕು. ಮದುವೆ ಮಾಡಿದ್ರೇ ಸೇವೆ ಮಾಡಕ್ಕಾಗೋದು. ಆದರೆ ಕರ್ತನು ಕರೆದಂತಹ ಕರುವಿಕೆಲಿರುವವನಿಗೆ ಆರಂಭದಿಂದ ಮದುವೆಯ ಮೇಲೆ ಅವನಿಗೊಂದು ಆಸಕ್ತಿ ಇರುವುದಿಲ್ಲ. ಅವನಿಗೆ ಬಂದು ಯಾವ ತರ ಅಂತ ಹೇಳಿದ್ರೆ ದೇವರ ಮೇಲೆ ಅವನಿಗೆ ಒಂದು ಆಸಕ್ತಿ ಇರುತ್ತಿರುತ್ತೆ. ಒಮ್ಮೆ ದೇವರ ಬಳಿ ಬಂದ ನಂತರ ಇದ್ರ ಬಗ್ಗೆ ಯೋಚನೆ ಮಾಡುವುದೇ ಇಲ್ಲ. ಅದೇ ರೀತಿಯೇ ಒಬ್ಬ ಅಪೊಸ್ತಲನು ಇರುವುದಲ್ಲೇ ಅವನು ಟಾಪ್. ಅವನ್ನ ಕರೀತಾರೆ ಅಂದ್ರೆ ತಾಯಿಯ ಗರ್ಭದಲ್ಲಿ ರೂಪವಾಗಲೇ ಅವನಲ್ಲಿ ಆ ಸ್ವಭಾವವನ್ನು ಇಟ್ಕೊಂಡು ತರ್ತಾನೆ ಇರ್ತಾರೆ. ಅವನಿಂದ ಲೋಕವನ್ನ ಪ್ರೀತಿ ಮಾಡಕ್ ಆಗೋದೇ ಇಲ್ಲ. ಓಕೆ. ಆದ್ದರಿಂದ ಇವಾಗ ನೋಡಿ, ಪೌಲನಿಂದ ಯಾಕೆ ಅಷ್ಟೊಂದು ಧೈರ್ಯವಾಗಿ ಎಲ್ಲವನ್ನ ನಷ್ಟ ಕಸ ಅಂತ ಬಿಸಕಾಯ್ತು ಅಂದ್ರೆ ಅವನ ಧರ್ಮಶಾಸ್ತ್ರವನ್ನೇ ಅಷ್ಟು ವೈರಾಗ್ಯವಾಗಿದ್ದವನವನು. ಡಿಫಾಲ್ಟ್ ಆಗಿ ಅವರೊಳಗೆ ಇತ್ತು ಆ ಕಾರ್ಯ. ಆ ಒಂದು ವೈರಾಗ್ಯವನ್ನ ಎಲ್ಲಿ ತಿರುಗಿಸಿದ್ರು ಹಾಗೆ ದೇವರು ಚರ್ಚ್ ಒಳಗೆ ತಿರುಗಿಸ್ಬಿಟ್ರು. ಅದನ್ನೇ ಅವ್ರು ಹೇಳ್ತಾರೆ, ನಾನು ಸಭೆಯನ್ನ ಭಕ್ತಿವುಳ್ಳ ಕನ್ನಿಕೆಯಂತೆ ಒಬ್ಬನೇ ಪುರುಷನಿಗೆ ಒಪ್ಪಿಸಿಕೊಳ್ಳುವುದಕ್ಕೋಸ್ಕರವಾಗಿ ವೈರಾಗ್ಯ ಉಳ್ಳವನಾಗಿದ್ದೇನೆ. ಈ ವೈರಾಗ್ಯ ಅವ್ರಿಗೆ ಎಲ್ಲಿತ್ತು ಅಂದ್ರೆ ಧರ್ಮಶಾಸ್ತ್ರದ ಮೇಲೆ ಇತ್ತು ಅವರಿಗೆ. ಸೊ ಆ ವೈರಾಗ್ಯ ಎನ್ನುವುದು ಡಿಫಾಲ್ಟ್ ಅವರಲ್ಲಿ ಇಡಲ್ಪಟ್ಟದ್ದು. ಅದೇ ರೀತಿಯೇ ಅಪೋಸ್ತಲರ ಆ ಒಂದು ಥಾಟ್ ಅನ್ನ ದೇವರೇ ಒಳಗಿಟ್ಟಿರ್ತಾರೆ. ಅದು ಬೆಳೆಯುತ್ತಾ ಬೆಳೆಯುತ್ತಾ ಅವನ ಅಪೋಸ್ತಲನಾಗಿಯೇ ಬೆಳಿಬೇಕು. ಒಂದು ಸ್ಥಳದಲ್ಲಿ ಅವನ ಅಪೋಸ್ತಲನಾಗಿ ಬೇರ್ಪಡ್ತಾನೆ. ಓಕೆ. ಅವನಿಂದ ಅದನ್ನು ಬಿಟ್ಟು ತಕ್ಷಣ ಬರಕ್ ಸಾಧ್ಯ, ಇಮಿಡಿಯೇಟ್ ಆಗಿ ಆ ಕಾರ್ಯವನ್ನ ಮಾಡಕ್ ಸಾಧ್ಯ. ಇವತ್ತು ಇರುವವರಲ್ಲಿ ಬಹುತೇಕವಾಗಿ ಆ ರೀತಿಯಾಗಿ ಬೆಳೆದವರಲ್ಲ. ಇವರಿಗೆ ಒಂದು ಸ್ಥಳದಲ್ಲಿ ದೇವರು ಇವರನ್ನ ಅಪೊಸ್ತಲರು ಅಂತ ಹೇಳಿದ್ರು, ಸರಿ ಗುಡ್, ಕರೆಯಲ್ಪಟ್ಟವರಾಗಿ ಇರಲಿ. ಪೇತ್ರನ ಒಂದು ಕಡೆ ಕರೀತಾರೆ, ಯೋಹನನ ಒಂದು ಕಡೆ ಕರೀತಾರೆ, ಕರೆದ್ರೆ ಒಳ್ಳೇದಾಗ್ಲಿ. ಕಳೆದ ಕೂಡಲೇ ಅವರೊಳಗೆ ಬರಬೇಕಾಗಿತ್ತಲ್ವಾ? ಇಲ್ವಾ? ಆ ಸ್ವಭಾವ ಒಳಗೆ ಬರಬೇಕಿತ್ತಲ್ವಾ? ಪರಿಶುದ್ಧಾತ್ಮನು ಬಂದ ಕೂಡಲೇ ನಿಮ್ಮೊಳಗೆ ಆ ಸ್ವಭಾವ ಪರಿಪೂರ್ಣವಾಗಿ ಬರಬೇಕು. ಇವತ್ತು ಬರ್ತಿದೆಯಾ? ಇದೇ ಇವತ್ತು ಪ್ರಶ್ನೆ. ಕೊನೆಯದಾಗಿ ಅವರು ಸಾಯುವುದಕ್ಕೆ ಒಪ್ಪಿಸಿಕೊಳ್ಳುವವರಾಗಿರ್ಬೇಕು. ಅದುವೇ ಫೈನಲ್. ಒಬ್ಬ ಅಪೊಸ್ತಲನಾಗಿರುವಂಥದ್ದು ಅವನು ಬದುಕುವುದಕ್ಕೋಸ್ಕರವಾಗಿ ಸೇವೆ ಮಾಡಲ್ಲ, ಸಾಯುವುದಕ್ಕಾಗಿ ಸೇವೆ ಮಾಡ್ತಾನೆ. ಅವ್ರು ಹೇಳ್ತಾರೆ, ಪಟ್ಟಣ ಪೂರ್ತಿಯಾಗಿ ನೇಮಿಸಲ್ಪಟ್ಟಿರುವಂಥದ್ದಾಗಿದೆ. ನಾವು ಓಡುತ್ತೇವೆ, ನಾವು ಸಾಯುವುದಕ್ಕೋಸ್ಕರವಾಗಿ ನೇಮಿಸಲ್ಪಟ್ಟಿದ್ದೇವೆ, ಅದರ ಕಡೆಗೆ ನಾವು ಓಡುತ್ತಾ ಇದ್ದೇವೆ. ಯಾವಾಗ ನಡೆಯುತ್ತೆ ಅಂತ ಗೊತ್ತಿಲ್ಲ ನಮಗೆ. ಆ ರೀತಿಯಾಗಿ ಹೇಳ್ತಾರೆ. ಅದನ್ನು ದಾಟಿ ಅವ್ರು ಹೇಳುತ್ತಾರೆ, ನನ್ನನ್ನು ನಾನೇ ಶಿಲುಬೆಯಲ್ಲಿ ಜಡಿಸಿಕೊಂಡಿದ್ದೇನೆ, ಕ್ರಿಸ್ತನಿಗೋಸ್ಕರವಾಗಿ ಸಾಯುವುದಕ್ಕೂ ನಾನು ತಯಾರಾಗಿ ಇದ್ದೇನೆ. ಇನ್ನು ಜೀವಿಸುವುದು ನಾನಲ್ಲ, ಕ್ರಿಸ್ತನೊಳಗೆ ಜೀವಿಸ್ತಾರೆ. ಇವರು ಮಾತ್ರ ಅಲ್ಲ, ಬೈಬಲ್ ಇರುವಂತ ಯಾರನ್ನು ಬೇಕಾದ್ರೂ ತಗೊಳ್ಳಿ ನೀವು. ಅಂದರೆ ಅಪೊಸ್ತಲರು ಎಂಬುದಾಗಿ ಹೇಳಲ್ಪಡುವಂತ ಎಲ್ಲರನ್ನು ತೆಗೆದುಕೊಳ್ಳ್ರಿ. ದೇ ಆರ್ ರೆಡಿ ಟು ಡೈ. ಇವತ್ತು ರೆಡಿ ಟು ಡೈ ಯಾರಿದ್ದಾರೆ? ನಿಮ್ಮಿಂದ ಬಂದು ಒಂದು ಸಮಸ್ಯೆ ಒಂದ್ ಕಡೆ ಇದೆ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಸೇವೆ ಮಾಡಕ್ ಸಾಧ್ಯನಾ? ನೀವು ಬಂದು ಒಂದು ಅಮೆರಿಕದಲ್ಲಿ ಸೇವೆ ಮಾಡಕ್ಕೆ ರೆಡಿಯಾಗಿದ್ದೀರಾ, ಮಣಿಪುರಲ್ಲಿ ಸೇವೆ ಮಾಡಕ್ಕೆ ರೆಡಿಯಾಗಿದ್ದೀರಾ, ಸೇವೆ ಮಾಡೋದು ಬೇಡ, ಹೋಗಿ ನೋಡುವುದಕ್ಕೆ ರೆಡಿಯಾಗಿದ್ದೀರಾ? ನೀವು ಬಂದು ಸುಡಾನ್ನಲ್ಲಿ ಹೋಗಿ ನೋಡುವುದಕ್ಕೆ ರೆಡಿಯಾಗಿದ್ದೀರಾ? ಮ್ಯಾನ್ಮಾರ್ಗೆ ಹೋಗ್ತೀರಾ? ಹೋಗೋದಿಲ್ಲ. ಎಲ್ಲಿ ಹೋಗ್ತೀರಾ? ಕ್ಯಾಲಿಫೋರ್ನಿಯಾ ಹೋಗ್ತೀರಾ? ನೀವು ಆಸ್ಟ್ರೇಲಿಯಾಗೆ ಹೋಗ್ತೀರಾ? ನೀವು UK ಹೋಗ್ತೀರಾ? ನಾನು ನಿಮಗೆ ಹೋಗೋದು ಬೇಡ ಅಂತ ಹೇಳ್ತಿಲ್ಲ, ಇಲ್ಲಿ ಯಾಕೆ ಹೋಗ್ತಿಲ್ಲ ಎನ್ನುವುದೇ ಪ್ರಶ್ನೆ ಅಲ್ಲಿ. ಪೌಲನು ಬಂದು ಹುಡುಕಿ ನಾನ್ ಬಿಲೀವರ್ಸ್ ಬಳಿ ಹೋಗ್ತಾ ಇದ್ದಾರೆ. ನನಗೆ ಗೊತ್ತು ಕಣೆ, ಎಲ್ಲ ಹೋದ್ರೆ ಸಾಯ್ತೀನಿ ಅಂತ, ಆದರೂ ಹೋಗ್ತೀನಿ ಅಂತ ಹೇಳ್ತಾರೆ ಅವರಲ್ಲಿ ಅಲ್ವಾ? ಅದುವೇ ಒಬ್ಬ ಅಪೊಸ್ತಲನಿಗೆ ಇರುವಂತಹ ಸ್ವಭಾವದ ಬಹಳ ಮುಖ್ಯ ಉಚ್ಚಘಟ್ಟ. ಓಕೆ. ಸೊ ಕ್ರೈಸ್ಟ್ ಬಂದು ಪ್ರತಿಬಿಂಬಿಸಲ್ಪಡಬೇಕು. ಒಂದು ಕಡೆ ಅವ್ರು ಹೇಳ್ತಾರೆ, ಮಹಾಪ್ರಧಾನ ಅಪೊಸ್ತಲನಿಗೆ ಈ ವಾಕ್ಯವನ್ನು ಓದಿರಿ, ಇದು ಯಾರ ಬಗ್ಗೆ ಹೇಳ್ತಾರೆ ಅನ್ನೋದನ್ನು ಮಾತ್ರ ಸ್ವಲ್ಪ ನನಗೆ ಹೇಳ್ಕೊಡಿ. 2 ಕೊರಿಂಥದವರಿಗೆ 12ನೇ ಅಧ್ಯಾಯ, 2 Corinthians 12th chapter verse 11 ನೋಡಿ, 11ನೇ ವಾಕ್ಯ. ನೀವು ಅದನ್ನು ಕನ್ನಡದಲ್ಲಿ ಓದಿರಿ. ನಾನು ಹೀಗೆ ಬರೆದು ಬುದ್ಧಿಹೀನನಾದೆನು, ಅದಕ್ಕೆ ನೀವೇ ನನ್ನನ್ನು ಬಲವಂತ ಮಾಡಿದ್ದೀರಿ. ನಿಮ್ಮಿಂದಲೇ ನನಗೆ ಹೊಗಳಿಕೆ ಉಂಟಾಗಬೇಕಾಗಿತ್ತು. ಯಾಕಂದರೆ ನಾನು ಕೇವಲ ಅಲ್ಪನಾದರೂ ಅತಿ ಶ್ರೇಷ್ಠರಾದ ಅಪೊಸ್ತಲರು ಅನ್ನಿಸಿಕೊಳ್ಳುವ ಆ ಜನರಿಗಿಂತ ಒಂದರಲ್ಲಿಯಾದರೂ ಕಡಿಮೆಯಾಗಲಿಲ್ಲ. ಅವ್ರು ಏನ್ ಹೇಳಕ್ ಬರ್ತಾರೆ? ಅತಿ ಶ್ರೇಷ್ಠರಾದ ಅಪೊಸ್ತಲರು ಅನಿಸಿಕೊಳ್ಳುವ ಆ ಜನರಿಗಿಂತ ಒಂದರಲ್ಲಿಯೂ ಕಡಿಮೆ ಆಗಲಿಲ್ಲ. ಇಲ್ಲಿ ಅತಿ ಶ್ರೇಷ್ಠರಾದ ಅಪೊಸ್ತಲರು ಯಾರು? ಅತಿ ಶ್ರೇಷ್ಠ ಅಪೊಸ್ತಲ ಎನ್ನುವುದು ಯೇಸು ಕ್ರಿಸ್ತನು. ಯಾಕಂದ್ರೆ ಬೈಬಲ್ನಲ್ಲಿ ಪೇತ್ರ ಹಂಗೆ ಬರೀತಾರೆ, ಅತಿ ಶ್ರೇಷ್ಠರಾದ ಅಪೊಸ್ತಲನಾಗಿರುವಂತ ಎಂಬುದಾಗಿ. ಇವ್ರು ಹೇಳ್ತಾರೆ, ಅತಿ ಶ್ರೇಷ್ಠರಾದ ಅಪೊಸ್ತಲರು ಅನಿಸಿಕೊಳ್ಳುವ ಆ ಜನರಿಗಿಂತ ಒಂದರಲ್ಲಿಯಾದರೂ ಕಡಿಮೆಯಾಗಲಿಲ್ಲ, ನಿಮ್ಮಿಂದಲೇ ಹೊಗಳಿಕೆ ಉಂಟಾಗಬೇಕಾಗಿತ್ತು. ಇದೆಲ್ಲವನ್ನ ಧೈರ್ಯವಾಗಿ ಅವರು ಹೇಳ್ತಾರೆ. ಕ್ರಿಸ್ತನ ಗುರುತುಗಳಲ್ಲಿ ನಾನು ಒಂದರಲ್ಲಿ ಆದರೂ ಕಡಿಮೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡಿ. ಅವರು ಧೈರ್ಯವಾಗಿ ಹೇಳ್ತಾರೆ, ನಾನು ಕ್ರಿಸ್ತನನ್ನ ಹಿಂಬಾಲಿಸುವ ಹಾಗೆ ನನ್ನನ್ನು ಹಿಂಬಾಲಿಸು ಎಂಬುದಾಗಿ ಹೇಳ್ತಾರೆ. ಅವರು ಹಾಗೆ ಕ್ರೈಸ್ಟ್ನ ಸ್ವಾರೂಪ್ಯಕ್ಕೆ ಮಾರ್ಪಡ್ತಾ ಇದ್ದಾರೆ.
ಅದನ್ನ ಧೈರ್ಯವಾಗಿ ಹೇಳ್ತಾ ಇದ್ದಾರೆ. ಎಲ್ಲಿ ಹೇಳಕ್ ಕೇಳಿ ನೋಡೋಣ ಈ ರೀತಿ. ಇದುವೇ ಅಪೋಸ್ತಲನ ಒಂದು ಕ್ವಾಲಿಟಿ. ಸೊ ಆ ಪ್ರಿಪರೇಷನ್ ಬಂದು ಬಿಗಿನಿಂಗ್ ಇಂದ ಇರುತ್ತೆ. ಒಬ್ಬ ಅಪೋಸ್ಟಲಿಕ್ ಕಾಲಿಂಗ್ ಇದೆ ಅಂದ್ರೆ ಆ ಪ್ರಿಪರೇಷನ್ ಬಂದು ಫ್ರಮ್ ಸ್ಟಾರ್ಟಿಂಗ್ ಬರ್ತ್ ಇಂದ ಅವ್ರು ಯಾವಾಗ ಸಾಲ್ವೇಷನ್ ಬಂದ್ರು ಅವಾಗಿಂದನೂ ಆ ಪ್ರಿಪರೇಷನ್ ಅನ್ನೋದು ಇರುತ್ತೆ. ಹೌದು, ತಾಯಿನ ಗರ್ಭದಲ್ಲಿ ರೂಪುಗೊಳ್ಳುವಾಗಲೇ ಒಂದು ಕರುವಿಕೆಯೇ. ಸಾಲ್ವೇಷನ್ ನಂತರ ಅದು ಹಾಗೆ ಅದರ ಕಡೆಗೆ ನಡೆಯುತ್ತೆ. ಓಕೆ, ಅವರು ಅದರ ಕಡೆಗೆ ಹೋಗುತ್ತಾರೆ. ಒಂದು ಸ್ಥಳದಲ್ಲಿ ಅದು ಬೇರ್ಪಡುತ್ತದೆ. ಅದರ ನಂತರ ಅವರು ಅದನ್ನು ಬಿಟ್ಟು ಹೋಗಲಾಗುವುದೇ ಇಲ್ಲ. ಅದಕ್ಕಾಗಿ ಅವರು ಸಾಯ್ತಾರೆ. ಸೊ ಸೀನಿಯಾರಿಟಿ ಇಸ್ ನಾಟ್ ಇಂಪಾರ್ಟೆಂಟ್ ಇಲ್ಲಿಗ. ಸೀನಿಯಾರಿಟಿ ಎನ್ನುವಂಥದ್ದು ಇಲ್ಲಿ ಇಲ್ವೇ ಇಲ್ಲ. ಓಕೆ, ಈಗ ಸಮುವೇಲನನ್ನ ನೋಡುವುದಾದರೆ ಏಲಿನೇ ಸೀನಿಯಾರಿಟಿ ಹೌದು ಅಲ್ವಾ? ಬಟ್ ಗಾಡ್ ಯಾರ ಹತ್ರ ಮಾತಾಡ್ತಾ ಇದ್ರು? ಸಮುವೇಲನ ಬಳಿ ಮಾತಾಡ್ತಾ ಇದ್ರು ಅಲ್ವಾ? ಹೌದು. ಹಾಗಾದ್ರೆ ಇಲ್ಲಿ ಬಂದು ಹೃದಯವೇ ಮುಖ್ಯ ವಿನಃ ಕರುವಿಕೆಯಲ್ಲಿ ಮುಖ್ಯ, ಬಹಳ ಕಮಿಟ್ಮೆಂಟೇ ಅಲ್ಲಿ ಮುಖ್ಯವಾಗುತ್ತದೆ. ಅಲ್ಲಿ ಸ್ಯಾಕ್ರಿಫೈಸ್ ಮುಖ್ಯವಾಗುತ್ತದೆ. ನಿಮಗಿಂತ ವಯಸ್ಸಲ್ಲಿ ಕಡಿಮೆ ಇರುವಂಥ ವ್ಯಕ್ತಿ ಕರ್ತನ ಮುಂದೆ ಬಹಳ ಸ್ಯಾಕ್ರಿಫಿಷಿಯಲ್ ಆಗಿದ್ದರೆ ದೇವರನ್ನು ತೆಗೆದು ಉಪಯೋಗ ಮಾಡ್ತಾರೆ ಅಷ್ಟೇ ಅಲ್ವಾ? ಆದರೆ ಇಲ್ಲಿ ಬಂದು ವಯಸ್ಸಾದವರು ಎನ್ನುವಂಥ ಕ್ವಾಲಿಫಿಕೇಶನ್ ಇಲ್ಲ. ಇಲ್ಲಿ ಏನಾಗುತ್ತದೆ ಅಂತ ನೋಡೋದಾದರೆ ವಯಸ್ಸಾಗ್ತಾ ಆಗ್ತಾ ನಾನು ಅಪೋಸ್ತಲನಾಗಿರಬೇಕು, ನನಗೆ ಆ ಒಂದು ಅನುಭವ ಬಂದಿದೆ ಎಂಬುದಾಗಿ ಹೇಳ್ತಾರೆ. ಅನುಭವ ಬೇರೆ. ನನಗೆ ಅಪೋಸ್ತಲನ ಕುರಿತಾಗಿರುವ ಅರಿವು ಬಂದಿರಬಹುದು, ಆದರೆ ಅಪೋಸ್ತಲನ ಕರುವಿಕೆ ಬಂತ ಎನ್ನುವುದು ವಿಷಯ. ಈ ಬೈಬಲಲ್ಲೂ ಕೂಡ ಜಾನ್ ನೋಡೋದಾದ್ರೆ ಇರುವಂತ 12 ಅಪೋಸ್ತಲರು ಅವನೇ ಬಹಳ ಯಂಗ್. ಅವರು ಇರೋದ್ರಲ್ಲಿ ಬಹಳ ಯಂಗ್. ಕಂಪೇರ್ ಮಾಡೋದಾದ್ರೆ ಪೇತ್ರನಿಗಿಂತ ಬಹಳ ಚಿಕ್ಕವರವರು ಅಲ್ವಾ? ಆದರೆ ಪೌಲು ಅವರಿಗಿಂತ ವಯಸ್ಸಲ್ಲಿ ದೊಡ್ಡವರು, ಆದರೆ ಅಪೋಸ್ತಲರಲ್ಲಿ ಅವರಿಗಿಂತ ಹೆಂಗವರು. ಅವರು ಹೇಳ್ತಾರೆ ಎಲ್ಲ ಅಪೋಸ್ತಲರಲ್ಲಿಯೂ ಚಿಕ್ಕವನೆಂಬುದಾಗಿ. ವಯಸ್ಸಲ್ಲಿ ನೋಡುವುದಾದರೆ ಯೋಹನನಿಗಿಂತ ಒಂದು ವಯಸ್ಸು ದೊಡ್ಡವರೇ ಅವರು ಅಲ್ವಾ? ಸೊ ಇಲ್ಲಿ ವಯಸ್ಸು ಎನ್ನುವಂಥದ್ದು ಇಲ್ಲಿ ಕಾನ್ಸೆಪ್ಟೇ ಅಲ್ಲ. ಕರುವಿಕೆ, ಸಮರ್ಪಣೆ, ಇದು ಇವತ್ತು ಕಾನ್ಸೆಪ್ಟ್ ಆಗಿ ನೋಡಲ್ಪಡ್ತಾ ಇದೆ. ಸೊ ಅಪೋಸ್ತಲನ ಸೇವೆ ಎನ್ನುವಂಥದ್ದು ಮೊದಲನೆಯದಾಗಿ ಕ್ರಿಸ್ತನನ್ನ ದರ್ಶನ ಮಾಡಿದ್ದು, ಎರಡನೇದಾಗಿ ಲೋಕವನ್ನೇ ತ್ಯಜಿಸಿದ್ದು, ಮೂರನೇದು ಶಿಲುಬೆ ಹೊರುವಂಥದ್ದು, ತನ್ನನ್ನು ತಾನೇ ಸಾಯಿಸುವಂಥದ್ದು. ಇಷ್ಟು ಇದ್ದು ಚರ್ಚ್ ಕಟ್ಟೋದಲ್ಲ, ಅದು ಸಭೆಗಳ ಅಸ್ಥಿವಾರವನ್ನು ಹಾಕುವಂಥದ್ದು ಉಪದೇಶದಲ್ಲಿ. ಅದುವೇ ಅಪೋಸ್ತಲರಾಗಿರುವಂಥದ್ದು. ಸೊ ಬ್ರದರ್, ಫೈನಲ್ ಆಗಿ ನೋಡ್ತಿರೋಂಥ ವ್ಯೂವರ್ಸ್ಗೆ ಹೌ ಟು ಐಡೆಂಟಿಫೈ ದ ಅಪೋಸ್ಟಲಿಕ್ ಕಾಲಿಂಗ್, ಒಬ್ಬರಿಗೆ ಅಪೋಸ್ತಲರ ಕರುವಿಕೆ ಇದೆ ಎಂಬುದಾಗಿ ಅವ್ರು ಯಾವ ರೀತಿಯಾಗಿ ಅರ್ಥಕೋಬೇಕು, ಯಾವ ರೀತಿಗೆ ಸೇವೆಯಲ್ಲಿ ಮುಂದುವರಿಬೇಕು ಎಂಬುದಾಗಿ ನೀವು ಸ್ವಲ್ಪ ಅದ್ರ ಬಗ್ಗೆ ಹೇಳಿ ನಾವೇ ಸಂಚಿಕೆಯನ್ನು ಮುಗಿಸೋ. ಅಪೋಸ್ತಲರು ನಿಮ್ಮನ್ನು ಹುಡುಕಿಕೊಂಡು ಬರುವುದಿಲ್ಲ. ಅಪೋಸ್ತಲರನ್ನು ಹುಡುಕಿಕೊಂಡೇ ನೀವು ಹೋಗ್ತೀರಾ. ನಂಬರ್ 1, ಅಪೋಸ್ತಲರು ತಮ್ಮನ್ನು ಪ್ರಕಟಿಸಿಕೊಳ್ಳುವುದಿಲ್ಲ. ಅವರನ್ನ ಹುಡುಕಿ ಕಂಡು ಹಿಡಿದರು. ಪೇತ್ರನನ್ನ ಹುಡುಕಿ ಕಂಡುಹಿಡದೇ ಹೋದರು ಅಲ್ವಾ? ಯೇಸುವನ್ನ ಹುಡುಕಿ ಕಂಡುಹಿಡ್ಕೊಂಡೇ ಹೋದರು. ನಿಮ್ಮನ್ನು ಹುಡುಕಿಕೊಂಡು ಬರುವುದಿಲ್ಲ. ಅಪೋಸ್ತಲರು ನೀವು ಕೊಡುವಂತಹ ಕಾಣಿಕೆಗೆ ಅವರು ಕಾಯುವುದಿಲ್ಲ, ಅದನ್ನು ಬಯಸುವುದೂ ಇಲ್ಲ. ಅಪೋಸ್ತಲರು ನಿಮ್ಮ ಮನ ಬಂದಂತೆ ಅವರು ಮಾತಾಡುವುದಿಲ್ಲ, ಅವರು ಖಂಡಿಸಿ ಬುದ್ಧಿ ಹೇಳುತ್ತಾರೆ. ಅಪೋಸ್ತಲರು ಇಹಲೋಕದ ಕಾರ್ಯಗಳನ್ನು ನಿಮ್ಮಿಂದ ಬಯಸುವುದಿಲ್ಲ, ಅವರು ಬಯಸುವುದೆಲ್ಲ ನಿಮ್ಮ ಆತ್ಮರಕ್ಷಣೆಯಾಗಿರುತ್ತದೆ. ಈ ರೀತಿಯಾಗಿ ಗುರುತಿಸಿ ಅಪೋಸ್ತಲರನ್ನು ಹುಡುಕಬಹುದು. ಬಹಳ ಸಂತೋಷವಾದ, ಬಹಳ ಚೆನ್ನಾಗಿ ವಿವರವಾಗಿ ನಮಗೆ ಈ ಒಂದು ಕರುವಿಕೆ ಬಗ್ಗೆ ಹೇಳಿಕೊಟ್ರಿ. ತುಂಬ ಧನ್ಯವಾದಗಳು. ಗಾಡ್ ಬ್ಲೆಸ್ ಯು. ಪ್ರೈಸ್ ದಿ ಲಾರ್ಡ್.